ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯ ದೋರಿ ಸಮಸ್ತ ಭಕ್ತರೆಲ್ಲರ ಕಾಯವನ್ನು ಪಾವನ ಮಾಡಿರ್ತಕ್ಕಂಥ ರಾಯ ಅಂದರೆ ಒಡೆಯ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಸೃಷ್ಟಿಕರ್ತ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಿ ಇವತ್ತು ಎಲ್ಲ ಸರ್ವಶರಣರ ದಿನಾಚರಣೆಯ ಅಂಗವಾಗಿ ನಮ್ಮ ಲಿಂಗಾಯತರಿಗೆ ಶರಣಧರ್ಮೀಯರಿಗೆ ವರ್ಷಿಗೊಂದ್ಸಲ ಶಿವರಾತ್ರಿ ಇಲ್ಲ, ನಮಗೆ ನಿತ್ಯ ಶಿವರಾತ್ರಿ, ನಮಗೆ ಪ್ರತಿ ಸುಪ್ರಭಾತವೂ ನಮಗೆ ಲಿಂಗ ಪೂಜೆಯ ಸಮಯವೇ. ಹಾಗಾಗಿ ಇವತ್ತು ಯಾರಿಗೆ ಇಷ್ಟಲಿಂಗ ಇಲ್ಲವೋ ಅವರು ಈ ಪೌರಾಣಿಕ ಶಿವನನ್ನು, ಒಂದು ಯೋಗಿ ಶಿವನನ್ನು ಆರಾಧಿಸುವಂಥ ಒಂದು ಇವತ್ತು ಸುದಿನ ಅವರಿಗೆ ಒದಗಿದೆ. ಆದರೆ ನಮಗೆ ಪ್ರತಿದಿನವೂ ಸುಪ್ರಭಾತವೇ. ಅದಕ್ಕೆ ಹೇಳ್ತಾರೆ ಶರಣರು ಒಂದು ಕಡೆ, ಸುಮ್ಮನೇಕೆ ದಿನವ ಕಳೆವಿರಿ, ಸುಮ್ಮನೇಕೆ ಹೊತ್ತುಗಳಿವಿರಿ, ಸುಮ್ಮನೇಕೆ ಹೊತ್ತುಗಳಿವಿರಿ ಸ್ವಾಮಿಗಳಿರ ಮಾಡ ಬನ್ನಿ ದಿನ ಶಿವರಾತ್ರಿಯ ಅಂತ. ನಾವು ಪ್ರತಿನಿತ್ಯ ಪೂಜೆ ಮಾಡ್ಕೋತೀವಲ್ಲ, ಅದು ಶಿವರಾತ್ರಿನೇ ಅಂತ ಹೇಳ್ತಾರೆ ಶರಣರು. ಹಾಗಾಗಿ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನಮ್ಮ ಶರಣರೆಲ್ಲರೂ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರಿಂದ ಒಳಗೊಂಡು ಮುಂದೆ ಬಂದಿರತಕ್ಕಂಥ ಎಲ್ಲ ಶರಣರು ಇಷ್ಟಲಿಂಗವನ್ನು ಪೂಜಿಸಿ ಲಿಂಗವೇ ತಾವಾಗಿರ್ತಕ್ಕಂಥ ಒಂದು ಶರಣ ಪರಂಪರೆ, ಒಂದು ಶರಣ ಸಂಸ್ಕೃತಿ ನಮ್ಮಲ್ಲಿ ಇರುವುದರಿಂದ ನಾವು ಇಷ್ಟಲಿಂಗ ಪೂಜೆ ಮಾಡಿ ನಾವೇ ಲಿಂಗವಾಗುವ ಸ್ವರೂಪವಾಗುವಂಥ ಒಂದು ಪರಂಪರೆ, ಶರಣ ಸಂಸ್ಕೃತಿ ನಮ್ಮಲ್ಲಿ ಇರುವುದರಿಂದ ನಾವು ಅದನ್ನು ಮಾಡಿಕೊಂಡು ನಾವು ಜೀವನ ಮುಕ್ತಿಯನ್ನು ಹೊಂದಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಒಂದು ಕಡೆ ಒಂದೆರಡು ವಚನ ಹೇಳಿ ಪೂಜೆ ಮಾಡಿಸ್ತೀನಿ. ನಾನು ಒಂದೆರಡೇ ವಚನ ಬಿಡಿಸ್ತೀನಿ. ಲಿಂಗವ ನಂಬಿ ಲಿಂಗಾರ್ಚನೆಯ ಮಾಡಿ ಲಿಂಗವಾದರೂ ಅಸಂಖ್ಯಾತ ಶರಣರು. ಲಿಂಗವ ನಂಬಿ ಅಂದರೆ ಸುಮ್ಮನೆ ಪೂಜೆ ಮಾಡಬಾರ್ದ್ರಿ, ಸಂಪೂರ್ಣವಾಗಿ ಲಿಂಗದ ಮೇಲೆ ನಮಗೆ ನಂಬಿಕೆ ಇರಬೇಕು. ಪೂಜೆ ಮಾಡೋದು ಮತ್ತೆಲ್ಲಿಗೂ ಹೋಗೋದು ಅಂತಲ್ಲ, ಅಥವಾ ಏನಾಯ್ತದೋ ಎಂತೈತದೋ ಅಂತ ಸಂಶಯ ಬೇಡ. ಲಿಂಗವ ಪೂಜಿಸಿ ಲಿಂಗಾರ್ಚನೆಯ ಮಾಡಿ ಲಿಂಗ ನಂಬಿ ಪೂಜೆ ಮಾಡಬೇಕು, ಲಿಂಗಾರ್ಚನೆಯನ್ನು ನಂಬಿಕೆ ಇಟ್ಟು ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಲಿಂಗವಾದರೂ ಅಸಂಖ್ಯಾತ ಶರಣರು. ಶರಣರು ಲಿಂಗದ ಮೇಲೆ ನಂಬಿಕೆ ಇಟ್ಟು ಲಿಂಗಾರ್ಚನೆಯನ್ನು ಮಾಡಿದ್ರು, ಲಿಂಗ ಯೋಗವನ್ನು ಮಾಡಿದ್ರು. ಹಾಗಾಗಿ ಅವರು ಲಿಂಗದ ಸ್ವರೂಪವೇ ಆದರು. ಅದಕ್ಕೆ ನಂಬಿಕೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಲಿಂಗವ ನಂಬದೆ ಅಂಗದೀಕ್ಷೆಯ ನಡೆದು, ಯಾರಿಗೆ ಪರಮಾತ್ಮನ ಮೇಲೆ ನಂಬಿಕೆ ಇಲ್ಲದೇ ಅವರು ಅಂಗದೀಕ್ಷೆ ಅಂದರೆ ಶರೀರಕ್ಕೆ ಬೇಕಾದ ರೀತಿಯಲ್ಲಿ ಬದುಕಿ ಅವರು ಏನಾದರೂ ಭಂಗಿತರಾದರು, ಅಂದ್ರೆ ಅವರು ಹಾದಿ ಬಿಟ್ಟು ಹೋದರು ಅಂತ ಹೇಳ್ತಾರೆ. ದೇವದಾನವ ಮಾನವರನೇಕರು ಇದು ದೃಷ್ಟ, ಇದು ನಾವು ಕಣ್ಣಾರೆ ನೋಡಿದ್ದೆವು. ಯಾರು ಲಿಂಗವನ್ನು ನಂಬಿದ್ರು ಬಸವಾದಿ ಪ್ರಮುಖರು, ಅವರು ಲಿಂಗವೇ ಆಗಿ ಹೋದರು. ಯಾರು ಲಿಂಗವನ್ನು ನಂಬದೇನೆ ಆ ನಂಬಿಕೆ ಇಲ್ಲದಂಥ ಭಕ್ತಿ ಮಾಡಿದ್ರು ಅವರೆಲ್ಲ ಭಂಗವಾಗಿ ಹೋದುದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಹಾಗಾಗಿ ಅನಿಷ್ಟವ ಬಿಟ್ಟು ಇಷ್ಟವ ಹಿಡಿದು ಬದುಕಿರಯ್ಯ ಕೆಡಬೇಡ. ನಮ್ಮ ಎದುರುಗಡೆ ಎರಡವರೇ, ಒಂದು ಇಷ್ಟವಾಗಿರ್ತಕ್ಕಂಥದ್ದು, ಇನ್ನೊಂದು ಅನಿಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಅನಿಷ್ಟವಾಗಿದ್ದನ್ನು ಬಿಟ್ಟು ಇಷ್ಟವಾದದ್ದನ್ನು ಹಿಡಿದ್ರೆ ಜೀವನ ಸಾರ್ಥಕತೆ ಆಗ್ತದೆ ಅಂತ ಹೇಳ್ತಾರೆ ಶರಣರು. ಹಾಗಾಗಿ ಇಷ್ಟಲಿಂಗಾರ್ಚನೆ ಅಂತಂದ್ರೆ ಅದು ಐಶ್ವರ್ಯದ ಮೂಲ. ನೀವು ಏನೇನು ಬೇಡ್ತಿರೋ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಉಳ್ಳಂಥದ್ದು ಇಷ್ಟಲಿಂಗ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟಲಿಂಗ ಪೂಜೆಯದು ಅಷ್ಟೈಶ್ವರ್ಯಪ್ರದ ಅಂತ ಹೇಳ್ತಾರೆ. ಅಷ್ಟ ಐಶ್ವರ್ಯ ಅಂದರೆ ಆಯುಷ್ಯ, ಆರೋಗ್ಯ, ಆತ್ಮವಿಶ್ವಾಸ, ಭಕ್ತಿ, ಶ್ರದ್ಧೆ, ನಿಮಗೆ ವಿದ್ಯೆ, ಸಂಪತ್ತು, ಸಮೃದ್ಧಿ, ಸಂತೃಪ್ತಿ ಎಲ್ಲ ಅಷ್ಟ ಐಶ್ವರ್ಯಗಳು ಇಷ್ಟಲಿಂಗಯ್ಯನಿಗೆ ನಂಬಿ ನಾವು ಪೂಜೆ ಮಾಡಿದ್ರೆ ನಮಗೆ ಸಿಗುತ್ತವೆ ಅಂತಕ್ಕಂಥದ್ದು ಶರಣರ ಒಂದು ಆಶೆ ಆಗಿದೆ. ಅವರು ಹೇಳ್ತಾರೆ, ಯಾವಾಗ ಮಾಡಬೇಕಪ್ಪ ಅಂತಂದರೆ ಎಲ್ಲ ಕೆಲಸ ಬಿಟ್ಟುಕೊಟ್ಟು ಪೂಜೆನೇ ಮಾಡ್ಕೊತ ಕೂಡಬೇಕಂತ ಏನು ಹೇಳಿಲ್ಲ ಶರಣರು. ಎಲ್ಲ ಶರಣರು ಕಾಯಕವನ್ನು ಮಾಡಿ ಕಾಯಕದ ಜೊತೆಗೆ ಇಷ್ಟಲಿಂಗಾರ್ಚನೆಯನ್ನು ಮಾಡಿದ್ರು. ಅವ್ರು ಹೇಳ್ತಾರೆ, ತಾ ಮಾಡುವ ಕೃಷಿಯ ಮಾಡುವನ್ನವರ ಮಾಡಿ. ನಿಮ್ಮ ಯಾವ್ಯಾವ ಕಾಯಕದನೋ ಆ ಕಾಯಕ ನೀವು ಮಾಡಿ ಮುಗಿಸಿದ ನಂತರದಲ್ಲಿ ನೀವು ಲಿಂಗ ಧ್ಯಾನವನ್ನು ಮಾಡಿರಿ ಅಂತ ಹೇಳ್ತಾರೆ. ತಾ ಮಾಡುವ ಕೃಷಿಯ ಮಾಡುವನ್ನವರ ಮಾಡಿ ಕೃಷಿ ತೀರಿದ ಮತ್ತೆ ಗುರುದರ್ಶನ, ಲಿಂಗ ಪೂಜೆ, ಜಂಗಮ ಸೇವೆ 3 ಇಡ್ತಾರ್ರಿ. ಒಂದು ಗುರುದರ್ಶನ ಅಂತಂದರೆ ಎಲ್ಲರ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡೋದು ದರ್ಶನ ಅಲ್ಲರಿ ಯಾಕೋರೆ. ನಮ್ಮ ಗುರುದರ್ಶನ ಅಂದರೆ ನಮ್ಮ ವಚನ ಸಾಹಿತ್ಯದ ದರ್ಶನ. ಗುರು ಎಲ್ಲದರ ಗುರು ಅಂದ್ರೇನು? ಜ್ಞಾನದ ದರ್ಶನ ಮಾಡಬೇಕು ಅಂದ್ರೆ ನಾವು ಅಧ್ಯಯನ ಮಾಡಬೇಕು, ವಚನಗಳನ್ನು ಓದಬೇಕಂತ ಹೇಳ್ತಾರೆ. ಮೊದಲನೇದು ಗುರುದರ್ಶನ ಇಡ್ತಾರೆ, ನಂತರ ಎರಡನೇದು ಲಿಂಗ ಪೂಜೆ ಇಡ್ತಾರೆ. ಯಾವಾಗ ನಾವು ಓದಿದಾಗ ನಮ್ಗೆ ಅರಿವು ಬರ್ತದೆ, ಆ ಅರಿವು ಬಂದಮೇಲೆ ನಾವು ಆಚರಣೆ ಮಾಡಬೇಕಲ್ಲ, ಅದು ಲಿಂಗ ದರ್ಶನ. ನಮಗೆ ಅರಿವು ಆಚರಣೆ ಎರಡೂ ಬಂದಮೇಲೆ ಮತ್ತೆ ಈ ಸಮಾಜಕ್ಕಾಗಿ ಒಂದು ಜಂಗಮ ಅಂದ್ರೇನು, ಈ ಗುರುಗಳಷ್ಟೇ ಜಂಗಮರಲ್ಲ, ನಮ್ಮ ಕಣ್ಣೆದುರು ಇರ್ತಕ್ಕಂಥ ಸಮಾಜಕ್ಕಾಗಿ ನಾವು ಒಂದಿಷ್ಟು ಸೇವೆಗೆ ನಮ್ಮನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕಾಗಿ ತಾ ಮಾಡುವ ಕೃಷಿಯ ಮಾಡುವನ್ನಬರ ಮಾಡಿ, ನಮ್ದು ಏನೇನು ಕಾಯಕವನ್ನೋ ಯಾರ್ಯಾರ್ದು ಅವೆಲ್ಲ ಕಾಯಕ ಮುಗಿಸಿ ನಂತರದಲ್ಲಿ ಕೃಷಿ ತೀರಿದ ಮತ್ತೆ ಗುರುದರ್ಶನ, ಲಿಂಗದರ್ಶನ, ಜಂಗಮ ಸೇವೆ
ಭಕ್ತರ ಸಂಭಾಷಣೆ ಮತ್ತು ಇದೇ ಪಥದಲ್ಲಿ ನಡೀತಕ್ಕಂಥವ್ರ ಜೊತೆಗೆ ಒಡನಾಟ ಇಟ್ಟುಕೊಂಡು ನಾವು ಕೇಳ್ಕೊಳ್ಬೇಕು, ಅಧ್ಯಾತ್ಮದ ಬಗ್ಗೆ ತಿಳ್ಕೊಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಹಾಗಾಗಿ ಈ ನೇಮ ಇಟ್ಟುಕೊಂಡವರು ಮಾತ್ರ ಶರಣರು ಅಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ ನಮಗೆ. ಅದಕ್ಕಾಗಿ ನಾವು ನಮ್ಮ ಕಾಯಕ ಬಿಟ್ಟು ಮಾಡ್ತಕ್ಕಂಥದ್ದಲ್ಲ, ನಮ್ಮ ಕಾಯಕ ಮುಗಿಸಿದ ಮೇಲೇ ನಾವು ಲಿಂಗಾರ್ಚನೆ ಮಾಡೋದು. ಯಾರೂ ಆತಂಕ ಪಟ್ಕೊಳ್ಬಾರ್ದು. ಒಂದು ಅರ್ಧ ತಾಸು ಇವತ್ತೊಂದು ದಿವಸ ಮಂದಿ ರಾತ್ರಿ ಎಲ್ಲ ಪೂರ್ತಿ ಜಾಗರಣೆ ಮಾಡ್ಲತ್ತಾರ. ನಾವು ಒಂದು ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಕೇಳ್ತೀನಿ. ಆದರೂ ಒಂದು ಅರ್ಧ ತಾಸು ನಾವು ಚಿಂತನೆ ಕೊಟ್ಟು ಅರ್ಧ ತಾಸಿನಲ್ಲಿ ಕಾರ್ಯಕ್ರಮ ಮುಗಿಸ್ತೀನಿ, ಪೂಜೆ ಮುಗಿಸ್ತೀನಿ. ಅದಕ್ಕಾಗಿ ತಾವು ಎಷ್ಟು ಹೊತ್ತಾಯ್ತದೋ ಅಂತಕ್ಕಂಥ ತಲೆಗಿನ ತೆಗೆದು ಹಾಕ್ರಿ. ನಾವು ನಿಶ್ಚಿಂತವಾಗಿ ಕುಂತು ಶರಣರ ಒಂದೆರಡು ವಚನಗಳು ತಿಳ್ಕೊಳ್ಳೋಣ ಅಂತ ನಾನು ವಿನಂತಿಸ್ಕೋತೇನೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಅವರು ಏನಂತ ಹೇಳ್ತಾರಂದ್ರೆ, ಇಷ್ಟಲಿಂಗ ಅಂದ್ರೆ ಅದು ಸುಮ್ಮನಲ್ರಿ, ಅದು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ, ಕಾಮಧೇನು ಅದದು. ಇಷ್ಟಲಿಂಗ ಅಂದ್ರೆ ಕಾಮಧೇನು, ಇಷ್ಟಲಿಂಗ ಅಂದ್ರೆ ಕಲ್ಪತರು, ಇಷ್ಟಲಿಂಗ ಅಂದ್ರೆ ಚಿಂತಾಮಣಿ, ಇಷ್ಟಲಿಂಗ ಅಂದ್ರೆ ಪರುಷದ ಖಣಿಯದು. ನೀವು ಏನು ಬೇಡ್ತಿರೋ ಅದು ಕೊಡ್ತಕ್ಕಂಥ ಶಕ್ತಿ ಅದರ ಲದನಿ. ಅದಕ್ಕೆ ಕಾಮಧೇನು, ಕಲ್ಪತರು, ಚಿಂತಾಮಣಿ, ಪರುಷ ಮೊದಲಾದ ಮಹಾವಸ್ತುಗಳ ಮುಂದಿಟ್ಟುಕೊಂಡು ಕಾಮಿಸುವ ಮನಸ್ಸಿನೊಳಗಿರುವಾತ ಎಲ್ಲಿ ಹಣ ಪರಮಾತ್ಮ ಅಂದ್ರೆ ನಾವು ಯಾವಾಗ ಬಯಸಿ ಅವನನ್ನು ನೆನೆಸಿ ಪ್ರಾರ್ಥನೆ ಮಾಡ್ತೇವೆ, ಪೂಜೆ ಮಾಡ್ತೇವಲ್ಲ, ಇಷ್ಟಲಿಂಗ ಯೋಗ ಮಾಡ್ತೇವಲ್ಲ, ಅಲ್ಲಿ ಒಳಗೆ ಹಣ ಅಂತ ಹೇಳ್ತಾರೆ. ಹಾಗಾಗಿ ಕೊಡುವ ಗುಣವುಳ್ಳ ಮಹಾಶಿವನು ಹಿರಣ್ಯಪತಿ, ಹಿರಣ್ಯಬಾಹು, ವರದ ಹಸ್ತನು, ಅಭಯ ಹಸ್ತನು, ಮಹಾದೇವನು ಇದ್ದಾನೆ. ಎಲ್ಲಿದ್ದಾನೆ? ನಮ್ಮ ಒಳಗಿದ್ದಾನೆ, ನಮ್ಮ ಅರಿವಿನ ಒಳಗಿದ್ದಾನೆ. ಅದಕ್ಕಾಗಿ ಒಲಿಯಲರೀರಿ, ಒಲಿಸಲರೀರಿ. ನೀವು ಪರಮಾತ್ಮನಿಗೆ ಒಲೆಯಲ್ಲಿ ಹೊಂಟೀವಿ, ಅವ ನಿಮ್ಗೆ ಒಲೆಯಲ್ಲಿ ಹೊಂಟಾನ. ಒಲೆದಂದ್ರೆ ಏನ್ರಿ? ನಾವು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಿಸಿಕೊಳ್ತಾ ಇಲ್ಲ. ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ತಕ್ಕಂಥದ್ದು ಅದು ಒಲಿತಕ್ಕಂಥದ್ದು. ಒಲಿಯಲರೀರಿ. ಮತ್ತು ಪರಮಾತ್ಮ ನೀಡಿರ್ತಕ್ಕಂಥ ಬದುಕನ್ನು ನಾವು ಸ್ವೀಕಾರ ಮಾಡ್ತಾ ಇಲ್ಲ. ಅದು ಬೇಕು, ಇದು ಬೇಕಂತ ಇದ್ದೇವೆ. ನಮಗೇನು ಕೊಟ್ಟನೋ ಅದರೊಳಗೆ ನಾವು ತೃಪ್ತಿಯಾಗಿ ಇಲ್ಲ. ಅದಕ್ಕಾಗಿ ಒಲಿಸಲರೀರಿ. ಬೇಡಲರೀರಿ, ಕೊಡಲರೀರಿ. ಏನು ಬೇಡಬೇಕ್ರಿ ಅವನಿಗೆ? ಏನು ಬೇಡಬೇಕಂದ್ರೆ ಸವಿಲಾರ್ದಂಥದ್ದು ಬೇಡಬೇಕ್ರಿ. ಈ ನಾವು ಬೇಡ್ಕೊಂಡಿರ್ತಕ್ಕಂಥ ಈ ಎಲ್ಲ ಏನು ಅವ ನೋಡ್ರಿ, ಆಸೆ ಆಕಾಂಕ್ಷೆಗಳು, ಭೌತಿಕ ಆಕಾಂಕ್ಷೆಗಳು ಅವು ಬೇಡಬಾರ್ದಂತ ಹೇಳ್ತಾರೆ ಶರಣರು. ಭಕ್ತಿ, ಜ್ಞಾನ, ವೈರಾಗ್ಯವನ್ನೇ ಬೇಡಬೇಕು. ಅದು ನಾವು ಬೇಡ್ತಾ ಇಲ್ಲ. ಬೇಡಲರೀರಿ, ಕೊಡಲರೀರಿ. ಪರಮಾತ್ಮ ನಮಗೇನೇನೋ ಕೊಟ್ಟನ, ಜ್ಞಾನ ಕೊಟ್ಟನ, ಸಂಪತ್ತು ಕೊಟ್ಟನ, ನಮ್ಗೆ ದೈಹಿಕ ಶಕ್ತಿ ಕೊಟ್ಟನ. ಅದು ಸೇವೆ ಮಾಡ್ಲಿಕ್ಕೆ ಬಳಸ್ತಾ ಇಲ್ಲ, ನಾವು ಮಾತಾಡ್ಲಿಕ್ಕೆ ಬಳಸ್ತಾ ಇದ್ದೆವು, ಹರಟೆ ಹೊಡಿಲಿಕ್ಕೆ ಬಳಸ್ತಾ ಇದ್ದೆವು. ನಮಗೇನೇನೋ ನಾಲಿಗೆ ಕೊಟ್ಟನ, ಅದು ಒಳ್ಳೇದಕ್ಕೆ ಬಳಸ್ತಾ ಇಲ್ಲ, ಕಿವಿ ಕೊಟ್ಟನ ಒಳ್ಳೇದಕ್ಕೆ ಬಳಸ್ತಾ ಇಲ್ಲ. ಅದಕ್ಕೆ ಕೊಡಲರಿಯರಿ, ಕೊಂಡು ಪ್ರಯೋಗಿಸಲರಿಯರಿ. ನೀವು ಕೇಳಲರಿಯರಲ್ಲದೆ ನೀವು ಪರಮಾತ್ಮನಿಗೆ ಏನು ಕೇಳಬೇಕು ಅದು ನಿಮಗೆ ಗೊತ್ತಿಲ್ಲ, ನೀವು ಕೇಳ್ತಾ ಇಲ್ಲ. ಆದ್ರೆ ಕೊಡ್ತಕ್ಕಂಥ ಪರಮಾತ್ಮನ ಬಳಿ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ ಶರಣರು. ಏನಂತ? ನೀವು ಕೇಳಲರಿಯರಲ್ಲದೆ ಶಿವನೇನು ಕೊಡಲರಿಯೇನೆ. ನೀವು ಕೇಳಿದ್ದು ಕೊಡ್ಲಾಕ ಅವನಿಗೇನು ಗೊತ್ತಿಲ್ಲ ಏನು? ಶಿವನಿಗೆ ಗೊತ್ತದ ಅವನಿಗೆ, ಆದರೆ ನಿಮಗೇನು ಕೇಳಬೇಕಂತ ಗೊತ್ತಿಲ್ಲ ಅಂತಾರೆ ಶರಣರು. ಅದಕ್ಕಾಗಿ ಯಾವಾಗ ಕೊಡ್ತಾನಂತ? ಅಂಗಭೋಗಕ್ಕೆಂದಡೆ ಕೊಡನು, ಅಂಗಭೋಗಕ್ಕೆಂದಡೆ ಕೊಡನು, ಲಿಂಗಭೋಗಕ್ಕೆಂದಡೆ ಕೊಡುವ, ಇದು ಸತ್ಯ ಶಿವನಾಣೆ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೇಳಬೇಕು. ಏನನ್ನು ಕೇಳಬೇಕಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಕೇಳಬೇಕು. ಮುಕ್ತಿಯ ಮಾರ್ಗದಡಿಗೆ ಹೋಗ್ತಕ್ಕಂಥ ಜ್ಞಾನವನ್ನು ಕೇಳಬೇಕು. ಅದು ಇತ್ತಂದ್ರೆ ಪರಮಾತ್ಮನೇ ನಮ್ಮ ಜೊತೆ ಇರ್ತಾನ. ಹಾಗಾಗಿ ನಮಗೆ ಮತ್ತೊಂದು ಬೇಕಾಗ್ತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಉದಯ ಅಸ್ತಮಾನವೆಂಬ ಎರಡು ಕೋಳಗದಲ್ಲಿ ಆಯುಷ್ಯವೆಂಬ ರಾಶಿ ತೀರಿ ಹೋಗ್ತಾ ಇದೆ. ನಮ್ಮ ಪ್ರತಿದಿನ ಒಂದೊಂದು ನಮ್ಮ ಆಯುಷ್ಯದ ದಿನಗಳು ಕಡಿಮೆ ಆಗ್ತಾ ಇದ್ದೇವೆ. ಅದಕ್ಕಾಗಿ ಈ ಆಯುಷ್ಯದ ರಾಶಿ ತೀರದ ಮುನ್ನ ಸಡಗರವೇ ಬಿಟ್ಟು ಲಿಂಗಾರ್ಚನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮಗೆಲ್ಲ ಮಾಡ್ಲಿಕ್ಕೆ ಟೈಮ್ ಅದ, ಆದರೆ ಲಿಂಗಾರ್ಚನೆ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ. ನಮಗೆ ಇಷ್ಟಲಿಂಗ ಯೋಗ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಪೂಜೆ ಮಾಡ್ತಾ ಇದ್ದೇವೆ ಇನ್ನೂ ಅಷ್ಟು ಇಷ್ಟು, ಆದರೆ ಧ್ಯಾನ ಮಾಡ್ತಾ ಇಲ್ಲ ನಾವು. ತಾರಕ ದೃಷ್ಟಿ ನಿಲ್ಲಿಸ್ತಾ ಇಲ್ಲ ನಾವು. ತ್ರಾಟಕ ಯೋಗ ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಇಂದು ನಾಳೆ ಎಂಬ ಮಂದ ಬುದ್ಧಿಗೆ ಸಂದುಗೊಡದಿರಣ್ಣ. ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ. ಮುಂದಿನ ವರ್ಷ ಮಾಡಮ್, ನಾಳೆಗೆ ಮಾಡಮ್, ನಾಡ್ದು ಮಾಡಮ್ ಅಂದ್ರೆ ಇಲ್ಲ. ಇಂದು ನಾಳೆ ಎಂಬ ಮಂದ ಬುದ್ಧಿಗೆ ಸಂದುಗೊಡದಿರಣ್ಣ. ಅನಿತ್ಯ ಕಾಲವನ್ನರಿದು ಶ್ರೀ ಮಹಾದೇವನ ಪೂಜಿಸಿರಣ್ಣ. ನೀರಗುಳ್ಳೆಯಂತೆ ತೋರಿ ಅಡಗುವ ಅನಿತ್ಯ ಶರೀರವನಂಬಿ. ಇದು ಹೆಂಗದ ಅಂದ್ರೆ, ಈ ನಮ್ಮ ಶರೀರ, ನಮ್ಮ ಜೀವನ ಹೆಂಗದ ಅಂದ್ರೆ, ನೀರು ಮಳೆ ಬಿದ್ದಾಗ ನೀರು ಮೇಲೆ ಗುಳ್ಳಿ ಬರ್ತವೆ ನೋಡ್ರಿ ಅವರೇ, ಅದು ಶಾಶ್ವತದ ಏನ್ರಿ? ಅದು ಯಾವಾಗ ಹೊಡಿತದ ಅಂತ ಗೊತ್ತಿಲ್ಲ, ಕ್ಷಣಾರ್ಧದಲ್ಲಿ ಹೋಗ್ಬೋದು. ಈಗ ನಾ ಇಲ್ಲಿ ಕುಂತೀನಂದ್ರೆ ನಾ ಹೊರಗೆ ಹೋಗ್ತೀನಿ ಇಲ್ಲ ಮಂಟಪುರಾಗ, ಇಲ್ಲೇ ನನ್ನ ಪ್ರಾಣ ಹೋಗ್ಬೋದು, ನಂಗೆ ಗೊತ್ತಿಲ್ಲ ಅದು ಯಾವಾಗ ಬರ್ತದಂತ. ಅದಕ್ಕಾಗಿ ಅನಿತ್ಯ ಕಾಲವನ್ನರಿದು ಶ್ರೀ ಮಹಾದೇವನ ಪೂಜಿಸಿರಣ್ಣ. ನೀರಗುಳ್ಳೆಯಂತೆ ತೋರಿ ಅಡಗುವ ಅನಿತ್ಯ ಶರೀರದ ಭೋಗವು ನಿತ್ಯವೆಂದು ನಚ್ಚಿ. ಉಂಬೋದು, ತಿಂಬೋದು, ಮಲಗೋದು,
ಹರಟೆ ಹೊಡೆಯೋದು, ಟಿ ವಿ ನೋಡೋದು, ಇಷ್ಟು ಜೀವನ ಅಂದ್ಕೊಂಡಿದ್ದೇವೆ ನಾವು. ಬಿಸ್ನೆಸ್ ಮಾಡೋದು, ಮನೆ ಗಳಿಸೋದು, ಹೊಲ ಗಳಿಸೋದು, ಇದು ಅನಿತ್ಯದ, ಇದು ನಿತ್ಯ ಇಲ್ಲ. ನಿತ್ಯವೆಂದು ನಚ್ಚಿ ಹೊತ್ತುಗಳಿದ ವ್ಯರ್ಥವಾಗಿ ಸತ್ತು ಹೋಗದಿರಣ್ಣ. ಇದೇ ಮಾಡೋದ್ರಲ್ಲೇ ಸತ್ತು ಹೋಗಬೇಡ್ರಪ್ಪ. ಅದಕ್ಕಾಗಿ ಕರ್ತೃ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣ ಅಭಿಮಾನಗಳ ಸವಿಸಿ ನಿತ್ಯ ಪದವ ಸಾಧಿಸಿರಣ್ಣ ನಮ್ಮ ಅಖಂಡೇಶ್ವರ ಲಿಂಗದಲ್ಲಿ ಅಂತ ಹೇಳ್ತಾರೆ. ನಿತ್ಯ ಪದ ಅಂತಂದರೆ ಭಕ್ತಿ ಮಾರ್ಗ ಒಂದೇ ನಿತ್ಯ ಪದವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅಂಥ ಒಂದು ಲಿಂಗಾರ್ಚನೆ ನಾವು ಪ್ರತಿನಿತ್ಯ ಕಡ್ಡಾಯವಾಗಿ ಒಂದು 10-15 ನಿಮಿಷವಾದರೂ ನಾವು ದೃಷ್ಟಿಯನ್ನು ನಿಲ್ಲಿಸಬೇಕು ಇಷ್ಟಲಿಂಗದಲ್ಲಿ. ಅದಕ್ಕಾಗಿ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಹೇಳಿ ಮುಗಿಸ್ತೀನಿ ನಾನು. ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ, ಅಗ್ಗವಣಿ ಪತ್ರಿ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ. ಈಗ ನಾವು ಪೂಜೆ ಮಾಡ್ತೇವೆ ನೋಡ್ರಿ, ಈಗ ಅಷ್ಟವಿಧ ಅರ್ಚನೆ ಮಾಡ್ತೇವಲ್ಲ ಇಷ್ಟಲಿಂಗಕ್ಕೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಗ್ಗವಣಿ ಅಂದರೆ ನೀರು ಪತ್ರಿ ಪುಷ್ಪ ಧೂಪ ದೀಪ ಎಲ್ಲ ಲಿಂಗಕ್ಕೆ ಬೆಳಗೋದಂತ ನಿವಾಳಿ ತೆಗೆದಂತಾರೆ. ಹಾಂ, ಅಗ್ಗವಣಿ ಪತ್ರಿ ಪುಷ್ಪ ದೀಪ ಧೂಪ ನಿವಾರಿಸಿ ಪೂಜಿಸಿ ಬಳಲುತ್ತಿದ್ದಾರೆ. ನಾವು 40 ವರ್ಷದಿಂದ ಮಾಡ್ಲತ್ತಿದ್ದೆವು, 30 ವರ್ಷದಿಂದ ಮಾಡ್ತಿದ್ದೆವು, ನಮಗೆ ಯಾವುದೇ ಜ್ಞಾನೋದಯ ಆಗಿಲ್ಲ, ನಾವು ಯಾವುದೇ ಒಂದು ವಚನ ರಚನೆ ಮಾಡಿಲ್ಲ ನಾವು ಯಾರು. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ ಪೂಜಿಸಿ ಬಳಲುತ್ತಿದ್ದಾರೆ. ಪೂಜೆ ಮಾಡಿದ್ದೇ ಮಾಡೋದು ಮಾಡಬಾರ್ದಂತಲ್ಲ, ಆದ್ರೆ ಮಾಡಿದಕ್ಕೆ ಏನು ಸಿಕ್ಕದ ಅನ್ನೋದು ಗೊತ್ತಿಲ್ಲ ನಮಗಿನ ಇವತ್ತಿಗೆ. ಪೂಜಿಸಿ ಬಳಲುತ್ತಿದ್ದಾರೆ. ಏನೆಂದರಿಯರು, ಲಿಂಗ ಅಂದರೆ ಏನಂತ ತಿಳ್ಕೊಂಬಲ್ರು ಅಂತ ಹೇಳ್ತಾ ಇದ್ದಾರೆ ಅವರು. ಏನೆಂದರಿಯರು ಎಂತೆಂದರಿಯರು, ಲಿಂಗ ಅಂದರೆ ಏನು, ಎಷ್ಟು ಮಹತ್ವದ್ದು ನಮ್ಮ ದೇಹಕ್ಕೆ ಅದು ಏನು ಕೊಡ್ತಾ ಇದೆ ಅಂತಕ್ಕಂಥದ್ದು ತಿಳ್ಕೊಂಬಲ್ರು. ಅದ್ರ ಜೊತೆಗೆ ಎಂತೆಂದರಿಯರು, ಹೆಂಗೆ ಪೂಜೆ ಮಾಡ್ಬೇಕು ಅನ್ನೋದು ಭೀ ಗೊತ್ತಿಲ್ಲ. ಅಂದರೆ ಈಗ ನಾವು ಮಾಡೋದೇನು ಸುಳ್ಳದ ಏನಂತ ಅನ್ಕೋಬೋದು ನಾವು. ಇದಕ್ಕೆ ಮುಂದೆ ವೈಜ್ಞಾನಿಕವಾದಂಥ 1-2 ನಿಯಮಗಳು ಹೇಳ್ತೀನಿ ನಾನು. ಅದಕ್ಕೆ ಎಂತೆಂದರಿಯರು ಜನ ಮರುಳು ಜಾತ್ರೆ ಮರುಳು ಅಂತಾರೆ. ಮಂದಿಗೆ ಹೇಳತ್ತಿಲ್ಲ ಅವ್ರು, ನಮಗೆ ಹೇಳ್ತಾ ಇದ್ದಾರೆ. ಯಾರು ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ದೇವಲ್ಲ, ಇಷ್ಟಲಿಂಗ ಪೂಜೆ ಮಾಡೋರಿಗೆ ನಮಗೆ ಹೇಳ್ತಾ ಇದ್ದಾರೆ ಏನಂತ, ಪೂಜಿಸಿ ಬಳಲುತ್ತಿದ್ದಾರೆ. ಏನೆಂದರಿಯರು ಎಂತೆಂದರಿಯರು ಜನ ಮರುಳು ಜಾತ್ರೆ ಮರುಳು ಎಂಬಂತೆ ಎಲ್ಲರೂ ಪೂಜಿಸಿ, ಒಬ್ಬರಲ್ಲ ಇಷ್ಟಲಿಂಗ ಹಾಕೊಂಡಿದ್ದಾರೆ, ಎಲ್ಲರೂ ಪೂಜಿಸಿ ಏನನ್ನೋ ಕಾಣದೆ, ನಮ್ಗೆ ಯಾರಿಗಾರ ಬೆಳಕಂಡದ, ನಮ್ಗೆ ಯಾರಿಗಾರ ನಾದ ಕೇಳಿ ಬಂದದ ಅದು ಕೇಳ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುದೇವರು. ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯಕ್ಕೊಳಗಾಗಿ ಹೋದರು ಗುಹೇಶ್ವರ. ಎಷ್ಟು ಸಾಯತನ ಇಂಥ ಪೂಜೆ ಮಾಡಿದ್ರು ನಮಗೆ ದೇವರು ಸಿಗುವುದಿಲ್ಲ. ಅದಕ್ಕೆ ನಮಗೆ 3 ಶರೀರಗಳು, ಸ್ಥೂಲ ಸೂಕ್ಷ್ಮ ಕಾರಣ. ಅದಕ್ಕೆ 3 ಲಿಂಗಗಳು, ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ. ನಾವು ನಿತ್ಯ 3 ಲಿಂಗಾರ್ಚನೆ ಆಗಬೇಕಂತ ಹೇಳ್ತಾರೆ. ಬರೀ ನಾವು ಇಷ್ಟಲಿಂಗಾರ್ಚನೆ ಆಗೋದಿಲ್ಲ, ದಿನನಿತ್ಯ ಇಷ್ಟಲಿಂಗಾರ್ಚನೆ ಆಗಬೇಕು, ಪ್ರಾಣಲಿಂಗಾರ್ಚನೆ ಆಗಬೇಕು, ಭಾವಲಿಂಗಾರ್ಚನೆ ಆಗಬೇಕು. ಇವು 3 ಆದರೆ ಮಾತ್ರ ಮುಕ್ತಿ ಅಂತ ಹೇಳ್ತಾರೆ ಪ್ರಭುದೇವರು. ಅದಕ್ಕಾಗಿ ನಾವು ಹೋದ ವರ್ಷದಲ್ಲಿ ಭಾಳಷ್ಟು ಚಿಂತನೆ ಮಾಡಿದ್ದೀನಿ ನಾನು. ಇಷ್ಟಲಿಂಗ ಹೇಗೆ ಪೂಜೆ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಈ ಸಲ ಇಷ್ಟಲಿಂಗ ಸಂಕ್ಷಿಪ್ತವಾಗಿ ಪೂಜೆ ಮಾಡ್ತೀನಿ. ಆದರೆ ವೈಜ್ಞಾನಿಕವಾದಂಥ ಸಿದ್ಧಾಂತ ಏನದ ಇಷ್ಟಲಿಂಗದ್ದು ನಾವೆಲ್ಲರೂ ಹೇಳ್ತಿರ್ತೇವೆ. ಏನಂತ ಹೇಳ್ತಿರ್ತೇವೆ ಅಂದ್ರೆ, ನಮ್ಮ ಬಸವ ಧರ್ಮ ಭಾಳ ಪ್ರಗತಿಪರ ಧರ್ಮ, ನಮ್ಮದು ವೈಜ್ಞಾನಿಕ ಧರ್ಮ, ನಮ್ಮ ವಿಜ್ಞಾನಕ್ಕೆ ಸಮೀಪವಾಗಿರ್ತಕ್ಕಂಥ ಧರ್ಮ ಅಂತ ಹೇಳ್ತೇವೆ. ನಾವು ಎಷ್ಟು ಮಂದಿ ನಮ್ಮ ಇಷ್ಟಲಿಂಗ ವೈಜ್ಞಾನಿಕವಾಗಿ ನಮ್ಮ ದೇಹಕ್ಕೆ ಏನೇನು ಕೊಡ್ತಾ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೇವೆ. ಅದು ಭಾಳ ಮುಖ್ಯವಾಗಿ ಇವತ್ತು 1-2 ನಿಮಿಷದಲ್ಲಿ ಚಿಂತನೆ ಮಾಡಿ ನಾನು ಇಷ್ಟಲಿಂಗ ಅರ್ಚನೆಗೆ ಬರ್ತೀನಿ. ಅದಕ್ಕೆ ಮೊದಲು ನಾವು ಇಷ್ಟಲಿಂಗದ ವೈಜ್ಞಾನಿಕತೆ ಹೇಳೋದಕ್ಕಿಂತ ಪೂರ್ವದಲ್ಲಿ 4 ಸಿದ್ಧಾಂತಗಳು ಹೇಳ್ತೀನಿ, ವಿಜ್ಞಾನ ಏನೇನು ಕಂಡು ಹಿಡಿದದ ಅಂತಕ್ಕಂಥದ್ದು. ಅಮೇರಿಕಾ ದೇಶದ ಕಾರ್ಲ್ ಸಾಗನ್ ಅಂತಕ್ಕಂಥ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾನೆ. ಕಥೆಯಲ್ಲ, ಸತ್ಯವಾಗಿರ್ತಕ್ಕಂಥದ್ದು. ಅವನು 2 ಆಕಾಶಕಾಯಗಳನ್ನು ಕಳಿಸಿ, ರಾಕೆಟ್ಗಳನ್ನು ಕಳಿಸಿ, ಮಾನವ ಇರಲಾರ್ದಂಥ 2 ಆಕಾಶ ರಾಕೆಟ್ಗಳನ್ನು ಕಳಿಸಿ ಅಲ್ಲಿ ಒಂದು ಸಂಶೋಧನೆ ಮಾಡಿದ್ದಾನೆ. ಏನು ಸಂಶೋಧನೆ ಮಾಡಿದ್ದಾನೆ ಅಂತಂದ್ರೆ, ಎಷ್ಟನೇ ಶತಮಾನದಲ್ರಿ? 16ನೇ ಶತಮಾನದಲ್ಲಿ. ಅಕ್ಕೂರಿ ಚಲೋ ಕೇಳ್ರಿ, ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ. 16ನೇ ಶತಮಾನದಲ್ಲಿ ಅಮೇರಿಕಾ ದೇಶದ ಕಾರ್ಲ್ ಸಾಗನ್ ಅಂತಕ್ಕಂಥ ವಿಜ್ಞಾನಿ ಅವ ಏನು ಕಂಡು ಹಿಡ್ದಾನ ಅಂತಂದರೆ, ಸೌರಮಂಡಲದ ಆಚೆ ಹೆಲಿಯೋಪಾಸ್ ಅಂತಕ್ಕಂಥ ಒಂದು ವಲಯ ಇದೆ. ಸೌರಮಂಡಲ ಅಂದ್ರೆ ಗೊತ್ತಲ್ರಿ, ಸೂರ್ಯನ ಬೆಳಕು ಎಲ್ಲಿ ನಿಲ್ಲುತ್ತದೋ, ಸೂರ್ಯನ ಬೆಳಕು ಎಲ್ಲಿವರೆಗೆ ಇರ್ತದೋ ಅದು ಸೌರಮಂಡಲ. ಸೌರಮಂಡಲದ ಆಚೆ ಅಂದ್ರೆ ಸೂರ್ಯನ ಬೆಳಕು ನಿಂತು ಅಲ್ಲಿಗೆ ಸ್ಟಾಪ್ ಆಗಿ ಅದ್ರ ಮುಂದಿನ ಪ್ರದೇಶದಲ್ಲ, ಅದಕ್ಕೆ ಸೌರಮಂಡಲದ ಆಚೆ ಅಂತ ಹೇಳ್ತಾರೆ. ಆ ಸೌರಮಂಡಲದ ಆಚೆ ಒಂದು ಕಾರ್ಗತ್ತಲೆಯ ಪ್ರದೇಶದ, ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಹೆಲಿಯೋಪಾಸ್ ಅಂತ ಹೇಳ್ತಾರೆ. ಅಲ್ಲಿ ಏನವ ಅಂತಂದರೆ ವಿದ್ಯುತ್ ಕಾಂತಿಯ ಕಣಗಳವ ಅಂತ್ರಿ, ಶಕ್ತಿಯ ಕಣಗಳವ ಅಂತ. ಎಲ್ಲಿ? ಸೌರಮಂಡಲದ ಆಚೆ ಆ ಕಾರ್ಗತ್ತಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಏನವಂತ ವಿದ್ಯುತ್ ಕಾಂತಿಯ ಕಣಗಳವಂತ. ಅವಕ್ಕೆ ನಾವು ವಿಜ್ಞಾನದಲ್ಲಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ರೀ.
ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಬಂದ ಮೇಲೆ ಕಂಪ್ಯೂಟರ್ ಬಂತು, ಮೊಬೈಲ್ ಬಂತು, ಎಲ್ಲ ಇವೆಲ್ಲ ಎಲೆಕ್ಟ್ರಾನಿಕ್ ಸಾಮಾನುಗಳೆಲ್ಲ ಇದು ಕಂಡು ಹಿಡಿದ ಮೇಲೆ ಬಂದು. ಇವೆಲ್ಲ ಇತ್ತೀಚೆಗೆ ಬಂದು, ಒಂದು 10 ವರ್ಷದ ನಂತರದಲ್ಲೇ ಬಂದು. ಅದಕ್ಕಾಗಿ ಆ ಎಲೆಕ್ಟ್ರಾನ್ಸ್ಗಳು ಏನವ ಅಂತಂದ್ರೆ ಅವು ಶಕ್ತಿಯ ಕಣಗಳವ ಅಂತ್ರಿ, ಪವರ್ ಅದಂಥದ್ರೊಳಗೆ. ಆ ಶಕ್ತಿಯ ಕಣಗಳು ಅವು ಪ್ರತಿನಿತ್ಯ 24 hours ಅವು ಭೂಮಿಗೆ ಸುರಿತಾ ಇವೆ ಅಂತ. ಎಲ್ಲಿಗೆ ಬರ್ತಾ ಇದ್ದಾವೆ ಅಂತವು? ಆ ಸೌರಮಂಡಲದಲ್ಲಿ ಆಚೆ ಇರ್ತಕ್ಕಂಥ ಆ ಶಕ್ತಿಯ ಕಣಗಳು ಭೂಮಿಗೆ ಬರ್ತಾ ಇದ್ದಾವಂತ. ಅವು 24 hours ಬರ್ತಾ ಇದ್ದಾವೆ. ಅಲ್ಲಿ ಕತ್ತಲಲ್ಲಿ ಹೆಚ್ಚು ಭೂಮಿಗೆ ಬರ್ತವೋ, ಬೆಳಕಿದ್ದಾಗ ಒಂದು ಸ್ವಲ್ಪ ಕಡಿಮೆ ಬರ್ತವ. ನಮ್ಮ ಇಷ್ಟಲಿಂಗ ಇದು ಯಾವುದರ ಆಧಾರ ಮೇಲೆ ಕೊಟ್ಟರೆ ಬಸವ ತಂದೆ ಅಂತ ಹೇಳಿದ್ರೆ, ಆ ಸೌರಮಂಡಲದ ಆಚೆ ಇರ್ತಕ್ಕಂಥ ಆ ಶಕ್ತಿಯ ಕಣಗಳು ಹೀರ್ಕೊಳ್ತಕ್ಕಂಥದ್ದೇ ನಮ್ಮ ಇಷ್ಟಲಿಂಗ ಅದ ರೀ. ಇವರು 16ನೇ ಶತಮಾನದಲ್ಲಿ ಹೇಳಿದ್ರು, ನಮ್ಮಪ್ಪ 12ನೇ ಶತಮಾನದಲ್ಲೇ ಹೇಳಿದ್ರು. ಇಷ್ಟಲಿಂಗ ಅದು ಕರ್ರಿಗೆ ಯಾಕೆ ಕೊಟ್ರ ಅಂತ ಕೇಳಿದ್ರೆ, ಆ ಕರಿದು ಶಕ್ತಿಯನ್ನು ಬಹಳ ಗ್ರಹಿಸ್ತಕ್ಕಂಥ ಶಕ್ತಿ ಇರ್ತದಂತ್ರಿ. ಕರಿ ಬಣ್ಣ ಅದು ಏನು ಮಾಡ್ತದಂತ ಮತ್ತೊಂದು ವಿಜ್ಞಾನದಲ್ಲಿ ಇನ್ನೊಂದು ಥೇರಿ ಬರ್ತದೆ. ಏನು ಥೇರಿ ಬರ್ತದೆ ಅಂದ್ರೆ ಬ್ಲ್ಯಾಕ್ ರೇಡಿಯೇಷನ್ ಥೇರಿ ಅಂತ ಬರ್ತದೆ. ಕಪ್ಪು ವಸ್ತುಗಳಿಂದ ಬಂದಿರತಕ್ಕಂಥದ್ದನ್ನು ಅದು ಕ್ಯಾಚ್ ಮಾಡ್ಕೋತದೆ, ಸಂಗ್ರಹಿಸ್ಕೊಳ್ತದೆ. ಅಂಥ ಒಂದು ಕೆಪಾಸಿಟಿ ಅದಕ್ಕೆ ನಮ್ಮ ಇಷ್ಟಲಿಂಗ ಕಪ್ಪು ಕೊಟ್ಟಿದ್ದಾರೆ. ನಮ್ಮ ಕಣ್ಣಿನ ಕಂತಿ ಏನದನಿ ಒಳಗಿರ್ತಕ್ಕಂಥ ಗುಡ್ಡಿ ಏನದನಿ ಕಪ್ಪದನಿ, ಅದಕ್ಕೆ ಶಕ್ತಿಯ ಕಣಗಳನ್ನು ಲಿಂಗ ಎಳ್ಕೊಳ್ತದ. ಆ ಎಳ್ಕೊಂಡಿರ್ತಕ್ಕಂಥ ಲಿಂಗದಲ್ಲಿರ್ತಕ್ಕಂಥ ಶಕ್ತಿಯ ಕಣಗಳನ್ನ ಕಣ್ಣು ಎಳ್ಕೋತದ. ಇದು ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಬಿ ನಮ್ಮ ಇಷ್ಟಲಿಂಗದಲ್ಲಿ ಅದನಿ. ಮತ್ತು ಇದು ಕಾರ್ಲ್ ಸಾಗನ್ ಕಂಡಿರ್ತಕ್ಕಂಥ ಸಿದ್ಧಾಂತನೂ ನಮ್ಮ ಇಷ್ಟಲಿಂಗದಲ್ಲಿ ಅದನಿ. ಅಂದರೆ ನಮ್ಮ ಶರಣರು ಇನ್ನು ಎಷ್ಟು ಯುಗಗಳು ಬಂದರು, ಎಷ್ಟು ವಿಜ್ಞಾನಿಗಳು ಏನೇನು ಕಂಡು ಹಿಡಿದ್ರು, ಅದಕ್ಕೂ ಮೀರಿದಂಥ ಒಂದು ಸಿದ್ಧಾಂತ ನಮ್ಮ ವಚನ ಸಾಹಿತ್ಯದಲ್ಲದ. ಅದರ ಅರಿವು ನಮಗಿಲ್ಲ ಅಂತಕ್ಕಂಥದ್ದೇ ಪ್ರಭುದೇವರು ಹೇಳ್ತಾರೆ ನಮಗೆ. ಇಷ್ಟಲಿಂಗ ಅಂದರೆ ಏನು ತಿಳ್ಕೊಂಡಿರಿ? ಕರಿ ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ದೀಕ್ಷೆ ಕೊಟ್ಟಿರ್ತಕ್ಕಂಥ ದೀಕ್ಷೆ ಗುರುವಿನ ಬಂದಿರತಕ್ಕಂಥ ದೇವರ ಸ್ವರೂಪ ಅಲ್ಲ. ಅದ್ರ ಜೊತೆಗೆ ಇದರಲ್ಲಿ ಭಾಳ ಅದ್ಭುತವಾದಂಥ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ ಇಷ್ಟಲಿಂಗದಲ್ಲಿ. ಮತ್ತು ಇನ್ನೊಂದು ಫಿಸಿಕ್ಸ್ನಲ್ಲಿ ಒಂದು ದೂರ ಸಂಗಮ ಸಿದ್ಧಾಂತ ಅಂತ ಬರ್ತದೆ. ಫಿಸಿಕ್ಸ್ನಲ್ಲಿ ದೂರ ಸಂಗಮ ಸಿದ್ಧಾಂತ ಅಂತ ಒಂದು ಥಿಯರಿ ಬರ್ತದೆ. ಅದು ಏನು ಹೇಳ್ತದೆ ಅಂತಂದರೆ, ನಮ್ಮ ಕಣ್ಣಿನಿಂದ 12 ಇಂಚು ದೂರದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನೋಡ್ತಕ್ಕಂಥದ್ದು, ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಕಣ್ಣಿಗದಂತ್ರಿ. ಇಷ್ಟು ದೂರ ಹಿಡಿದ್ರಲ್ಲ, ಎಷ್ಟು 12 ಇಂಚು ದೂರದಲ್ಲಿ. ಅದಕ್ಕೆ ನಮಗೆ ಬಸವ ತಂದೆ ಏನು ಹೇಳಿದ್ರು, ನಮ್ಮ ಇಷ್ಟಲಿಂಗ ನಾವು ಎಷ್ಟು ದೂರ ಹಿಡಿತೀವಿ ರೀ? ಮೂಗಿನ ನೇರಕ್ಕೆ ನಾವು ಎಷ್ಟು ದೂರ ಹಿಡಿತೀವಿ ಅಂದ್ರೆ 12 ಇಂಚು ದೂರದಲ್ಲಿ ಹಿಡಿತೀವಿ ನಾವು. ಅಂದ್ರೇನು? ಕಣ್ಣಿನಲ್ಲಿ ರೇಖಾಕಿರಣಗಳವರಿ. ಅದಕ್ಕೆ ಕಣ್ಣಿನ ನರಗಳು ಬೇರೆ, ಕಿರಣಗಳು ಬೇರೆ. ಈಗ ನಾವು ಕತ್ಲಾಗ ಲೈಟ್ ಹೋಗಿದಾಗ ಬ್ಯಾಟ್ರಿ ಹಾಕ್ತೀವಿ ನೋಡ್ರಿ, ಆ ಬ್ಯಾಟ್ರಿ ಜೊತೆ ಹಿಂಗೆ ಊಚ್ ಕಿರಣಗಳು ಹೋದಂಗೆ ಕಾಣಿಸ್ತದಲ್ಲ, ಹಂಗೆ ನಮ್ಮ ಕಣ್ಣಿನ ಕಿರಣಗಳು ನಮಗೆ ಕಾಣಿಸೋದಿಲ್ಲ. ಆದರೆ ಕಣ್ಣಿನ ರೇಖೆಗಳವನಿ, ಆ ರೇಖೆಗಳು ಎಷ್ಟು ದೂರ ಹೋಗ್ತಾವಪ್ಪ ಅಂತಂದರೆ 12 ಇಂಚು ದೂರದಲ್ಲಿ ಹೋಗ್ತಾವೆ. ಅದಕ್ಕಾಗಿ ನಾವು ಇಷ್ಟು ದೂರದಲ್ಲಿ ನಾವು ಲಿಂಗ ಕೆಳಗೂ ಹಿಡಿಬಾರ್ದು, ಮಗ್ಲಿಗೂ ಹಿಡಿಬಾರ್ದು, ಮೇಲೂ ಹಿಡಿಬಾರ್ದು. ಎಷ್ಟು? ಕಣ್ಣಿನ ನೇರಕ್ಕೆ 12 ಇಂಚು ದೂರದಲ್ಲಿ ಹಿಡಿಬೇಕು. ಇದು ಸಿದ್ಧಾಂತ ಕೂಡ ನಮ್ಮ ಇಷ್ಟಲಿಂಗದಲ್ಲಿ ಪ್ರಯೋಗ ಆಗ್ತದೆ. ಮತ್ತು ಇನ್ನೊಂದು, ಇತ್ತೀಚೆಗೆ ನ್ಯೂಯಾರ್ಕ್ನ ವಿಜ್ಞಾನಿಗಳು ಏನು ಕಂಡು ಹಿಡಿದಾರಪ್ಪ ಅಂತಂದರೆ, ಅವರು 6/5/2013 ಅವರು ಏನೊಂದು ಪತ್ರಿಕೆಯಲ್ಲಿ ಹೊರಡಿಸಿದ್ರು. ಅವರು ಸಿದ್ಧಾಂತ ಅವ್ರು ಕಂಡು ಹಿಡಿದಿರ್ತಕ್ಕಂಥದ್ದು, ನಮ್ಮ ಮೆದುಳಿನಲ್ಲಿ, ನಮ್ಮ ತಲೆ ಇದಲ್ಲ ಮೆದುಳಿನಲ್ಲಿ ಹೈಪೋಥಾಲಮಸ್ ಅಂತಕ್ಕಂಥ ಒಂದು ಅಂಗ ಅದನಿ. ಅಲ್ಲಿ ಅದು ಯಾವ ಸೈಜ್ನಾಗದ ಅಂತಂದ್ರೆ, ಬಾದಾಮ್ ಇರ್ತಾವಲ್ಲ ಕೊರಿ, ಕಾಜು ಬಾದಾಮ್ ಇರ್ತದಲ್ಲ, ಆ ಬಾದಾಮ್ ಸೈಜ್ ಮೆದುಳಿನಾಗ ಒಂದು ಅಂಗ ಅದಂತ. ಅದು ನಾವು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡುವಾಗ, ಯೋಗ ಮಾಡುವಾಗ ಅದು ಏನಾಗ್ತದಂತ ಕ್ರಿಯಾಶೀಲವಾಗ್ತದೆ ಅಂತ ಹೇಳಿದ್ರು. ಇದು ವಿಜ್ಞಾನ ಹೇಳತ್ತದ್ರಿ. ಈ ನಮ್ಮ ಲಿಂಗ ನಮಗೇನು ಹೇಳ್ಯಾರ? ನಾವು ಭಾವಲಿಂಗಾರ್ಚನೆ ಮಾಡುವಾಗ ನಾವು ಏನು ಮಾಡ್ತಾಯಿದ್ದೆವು? ಧ್ಯಾನನೇ ಮಾಡ್ತಾಯಿದ್ದೇವಲ್ಲ. ಅಂದರೆ ನೀವು ಎಲ್ಲ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಸಿದ್ಧಾಂತಗಳು ನಮ್ಮಲ್ಲಿ ಏನು ಬಂದು ರೀ? ನಮ್ಮ ಇಷ್ಟಲಿಂಗದಲ್ಲಿ ಬಂದು. ಅಂಥ ಒಂದು ಮಹತ್ವದ ಇಷ್ಟಲಿಂಗ. ಮತ್ತು ಆ ಇಷ್ಟಲಿಂಗದಲ್ಲಿ ಏನದಪ್ಪ ಅಂದ್ರೆ ಕಾರ್ಬನ್ ಅದ. ಆ ಆಕಾಶದಿಂದ ಬೀಳ್ತಕ್ಕಂಥ ಆ ಶಕ್ತಿಯ ಕಣಗಳು ಭೂಮಿಯಲ್ಲಿರ್ತಕ್ಕಂಥ ಕಾರ್ಬನ್ನು ಎಳ್ಕೂತದಂತ. ನಮ್ಮ ಇಷ್ಟಲಿಂಗ ಏನದನಿ? ಅದು ಸಾಲಿಡ್ ಕಾರ್ಬನ್. ಭೂಮಿ ಒಳಗಿರ್ತಕ್ಕಂಥ ಕಾರ್ಬನ್ಗಿಂತಲೂ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಶಕ್ತಿ ನಮ್ಮ ಇಷ್ಟಲಿಂಗದ ಕಾರ್ಬನ್ನಲ್ಲಿದೆ. ಯಾವ ಇಷ್ಟಲಿಂಗ ಅಂತಂದರೆ, ಈ ಜಾತ್ರೆಯಾಗಿ ತೊಗೊಂಡಿದ್ದು ಮತ್ತೆಲ್ಲ ಖರೀದಿ ಮಾಡಿದ ಇಷ್ಟಲಿಂಗದಿಲ್ಲ. ಶಿವಯೋಗಕ್ಕಾಗಿ ಯಾರು ರೆಡಿ ಮಾಡ್ತಾರಲ್ಲ ಇಷ್ಟಲಿಂಗ, ಅದು ಎಂಥ ಲಿಂಗ ಅಂತಂದರೆ, ಅದು ರಾಳ, ಕೇರೆಣ್ಣೆ, ರಂಜಕ, ಪಾದರಸ, ಆಕಳ ಸಗಣಿ ಸುಟ್ಟಿರ್ತಕ್ಕಂಥ ಬೂದಿ, ಆಕಳ ತುಪ್ಪದ ಕಾಡಿಗೆ ಇದು ಕೂಡಿಸಿ ಏನು ಕಂತಿ ಕೊಟ್ಟಾರಲ್ಲ, ಆ ಕಂತಿಯಲ್ಲಿ ಏನದ ಶಕ್ತಿ ಇದೆ ಅಂತಂದರೆ, ಅದು ಬ್ಲ್ಯಾಕ್ ಆಗಿರ್ತಕ್ಕಂಥ ಕಂತಿಯಲ್ಲಿ ಆ ಶಕ್ತಿಯ ಕಿರಣಗಳನ್ನು, ಆ ಶಕ್ತಿಯ ಕಣಗಳನ್ನು ಎಳ್ಕೊಂಡಿರ್ತಕ್ಕಂಥ ಶಕ್ತಿ ಅದನಿ ಅಂತ ಇಷ್ಟಲಿಂಗದಲ್ಲಿ. ಅದಕ್ಕಾಗಿ ನಾವು ಶಿವಯೋಗ ಮಾಡಬೇಕು ಅಂತಕ್ಕಂಥ ಮನಸ್ಸು ಇರ್ತಕ್ಕಂಥವ್ರಲ್ಲ, ನಾವೆಲ್ಲರೂ ಮಾಡಲೇಬೇಕು ಶಿವಯೋಗ. ಇದು ಒಬ್ಬರಿಗೆ ಹೇಳಿರ್ತಕ್ಕಂಥದ್ದಲ್ಲ, ಎಲ್ಲರಿಗೆ ಹೇಳಿರ್ತಕ್ಕಂಥದ್ದದ. ಅದಕ್ಕಾಗಿ ಅಂಥ ಒಂದು ಇಷ್ಟಲಿಂಗವನ್ನು ಶರಣರು ನಮಗೆ ಕೊಟ್ಟರು. ಆ ಶಕ್ತಿಯ ಕಣಗಳನ್ನು ಎಳೆದುಕೊಂಡು
ಕೊನೆ ಹಂತಕ್ಕೆ ಬಂದೀನಿ, ನಾನು ಮುಗಿಸ್ತೀನಿ. ಆ ಇಷ್ಟಲಿಂಗ ಶಕ್ತಿಯ ಕಣಗಳು ಎಳ್ಕೊಂಡಾಗ ಅದು ಮೆದುಳಿಗೆ ಹೆಂಗೆ ಹೋಯ್ತವ ಅಂತಕ್ಕಂಥದ್ದು ಒಂದು ಹೇಳಿ ಮುಗಿಸ್ತೀನಿ. ಇಷ್ಟಲಿಂಗ ನಾವು ಎಲ್ಲಿ ಇಟ್ಕೋತೀವಿ ರೀ? ಎದೆ ಭಾಗದಲ್ಲಿ ಇಟ್ಕೋತೀವಿ. ನಾವು ಭಾಳ ಚಳಿ ಅಲ್ಲತ್ತವ ಅನ್ಕೋರಿ, ಎಲ್ಲೋ ಊರಿಗೆ ಹೋಗಿದ್ದೇವೆ, ಏನು ಬಿ ಸ್ವೆಟ್ರದು ಹಾಕ್ಕೊಂಡಿಲ್ಲ ಅನ್ಕೋರಿ, ಅವಾಗ ನಮ್ಮ ದೇಹದ ಎಲ್ಲಿ ಯಾವ ಭಾಗದಲ್ಲಿ ಬೆಚ್ಚಗಿರ್ತದೆ ಅಂದ್ರೆ ಗಂಡು ಮಕ್ಕಳು ಇರಲಿ ಹೆಣ್ಮಕ್ಳು ಇರಲಿ, ಎಲ್ಲಿ ಬೆಚ್ಚಗಿರ್ತದೆ ಅಂದ್ರೆ ಎದೆಯ ಭಾಗದಲ್ಲಿ ಇರ್ತದೆ, ಎದೆಯ ಗೂಡಿನಲ್ಲಿ ಬೆಚ್ಚಗಿರ್ತದೆ. ಅದಕ್ಕೆ ಇನ್ನೊಂದು ಸಿದ್ಧಾಂತ ಬರ್ತದೆ. ಏನು ಸಿದ್ಧಾಂತ ಬರ್ತದೆ ಅಂದ್ರೆ, ಈ ಕಾರ್ಬನ್ ಏನದಲ್ಲ ಅದಕ್ಕೆ ನಾವು ಬಿಸಿ ಕೊಟ್ಟೆವಂದ್ರೆ ಅದು ಏನು ಮಾಡ್ತದೆ, ಅದ್ರ ಒಳಗಿರ್ತಕ್ಕಂಥ ಶಕ್ತಿಯ ಕಣಗಳಿಗೆ ಹೊರಗೆ ಹಾಕ್ತದಂತ್ರಿ. ಈಗ ನೀವು ಹೆಂಗೆ ಉರಿ ಹಚ್ಚಿದ್ರೆ ಹಾಲು ಉಕ್ಕುತ್ತಾವ ನೋಡ್ರಿ ಕೆಳಗೆ, ಹಂಗೆ ಇಷ್ಟಲಿಂಗಕ್ಕೆ ನಾವು ಗರಂ ಮಾಡಿದೆವು ಅಂದ್ರೆ, ಗರಂ ಅಂದ್ರೆ ಮತ್ತು ಒಲೆಗಿಟ್ಟು ಮಾಡೋದಲ್ಲ, ನಾವು ದೃಷ್ಟಿ ಇಟ್ಟು ನೋಡ್ತಾ ಹೋದಾಗ ಇದು ಅಂಗೈ ಗರಂ ಆಗ್ತದೆ ರೀ. ನಮ್ಮ ದೇಹದ 2 ಭಾಗಗಳು ಭಾಳ ಬಿಸಿಯಾಗಿರ್ತಾವೆ. ಒಂದು ನಮ್ಮ ಹೃದಯ ಭಾಗ, ಇನ್ನೊಂದು ನಮ್ಮ ಅಂಗೈ ಒಳಗೆ ತಗ್ಗಿರ್ತದಲ್ಲ, ಈ ತಗ್ಗಿನಾಗ ಬಿಸಿ ಇರ್ತದೆ ರೀ. ನೀವು ಚಳಿ ಅಲ್ಲದಾಗ ನೋಡ್ರಿ, ಹಿಂಗೆ ಮಾಡಿದ್ರೆ ಇಡೀ ಮೈ ಗರಂ ಆಯ್ತದ ಅಂದ್ರೆ ಏನು, ಇಲ್ಲಿ ಬಿಸಿ ಇದೆ ಅಂತ ಅರ್ಥ. ಅಂಗಾಲ್ಗಿಂತಲೂ ಅಂಗೈ ಒಳಗೆ ಮತ್ತು ಹೃದಯದ ಭಾಗದಲ್ಲಿ ಬಿಸಿ ಇರ್ತದೆ. ಅದಕ್ಕೆ ಇಷ್ಟಲಿಂಗ ಇಲ್ಲೇ ಧರಿಸ್ಬೇಕ್ರಿ, ಎದೆ ಮೇಲೇ ಧರಿಸ್ಬೇಕು. ಹೊಟ್ಟೆ ಧರಿಸೋದು, ಮಗ್ಲಿ ಧರಿಸೋದು, ಎಲ್ಲೋ ಧರಿಸೋದಲ್ಲ, ಜಗಲಿ ಮೇಲೆ ಇಡೋದಲ್ಲ. ಇಷ್ಟಲಿಂಗ ನೀವು ಇಲ್ಲಿ ಎದೆ ಮೇಲೆ ಇಟ್ಕೊಂಡ್ರಂದ್ರೆ 24 ತಾಸು ಸುರಿತಕ್ಕಂಥ ಆ ಅಮೃತ ಸೋನೆಗಳು ಅಂತಾರೆ. ಅವರು ಏನಂದ್ರು, ಶಕ್ತಿಯ ಕಣಗಳಂತ ವಿಜ್ಞಾನದಲ್ಲಿ ಹೇಳಿದ್ರೆ, ನಮ್ಮ ಅಧ್ಯಾತ್ಮದಲ್ಲಿ ನಮ್ಮ ಶರಣರು ಏನಂತಾರೆ ಅದಕ್ಕೆ, ಅದಕ್ಕೆ ಅಮೃತ ಕಣಗಳು ಅಂತ ಹೇಳ್ತಾರೆ, ಅಮೃತ ಬಿಂದುಗಳು ಅಂತ ಹೇಳ್ತಾರೆ. ಅವು ಯಾವಾಗಲೂ ಭೂಮಿ ಬೀಳ್ತಾ ಇದ್ದಾವೆ. ನಮ್ಮ ಕಣ್ಣಿಗೆ ಕಾಣತಿಲ್ಲಲ್ರಿ ಅಂತಂದರೆ, ಅದು ಎಷ್ಟಂದ್ರೆ ನಮ್ಮ ಕಣ್ಣಿನ ಕೂದಲದನ್ನು ರೆಕ್ಕೋರೆ, ಕಣ್ಣಿನ ಕೂದಲದಲ್ಲ ಕಿಲ್ ರೆಪ್ಪಿದು, ಆ ರೆಪ್ಪಿ 1000 ಭಾಗ ಮಾಡಿದ್ರೆ ಎಷ್ಟು ಸಣ್ಣದಿರ್ತದಲ್ಲ ಅಷ್ಟು ಸಣ್ಣ ಪ್ರಮಾಣದಲ್ಲಿ ಆ ಶಕ್ತಿಯ ಕಣಗಳು ಭೂಮಿಗೆ ನಿರಂತರವಾಗಿ 24 ತಾಸು ಸುರಿತಾವ ಅಂತ. ಅವು ನಮಗೆ ಕಾಣಿಸೋದಿಲ್ಲ, ಆದರೂ ನಮ್ಮ ಲಿಂಗ ಆ ಶಕ್ತಿಯ ಕಣಗಳನ್ನು ಸಂಗ್ರಹಿಸ್ಕೊಳ್ತಾ ಇದೆ ನಮ್ಮ ಎದೆ ಮೇಲಿರ್ತಕ್ಕಂಥ. ಅದಕ್ಕೆ ಇದು ದೇವರು ಅನ್ನೋದಕ್ಕಿಂತಲೂ ಹೆಚ್ಚಿಗೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ವಸ್ತು ಅದ ಅನ್ನೋದು ಭೀ ನಾವು ತಿಳ್ಕೊಬೇಕ್ರಿ. ಇದು ವಿಜ್ಞಾನ. ಆ ಶಕ್ತಿಯ ಕಣಗಳು ತೊಗೊಂಡಿದ್ದು ಇಟ್ಕೋತದ್ರಿ ಜಮಾ ಮಾಡ್ಕೊಂಡು. 24 ಅವರ್ಸ್ ಪೂಜೆ ಮಾಡಲ್ಲ ನೋಡ್ರಿ, ಅದು ತೊಗೊಂಡು ಇಟ್ಕೊಂಡಿದ್ದು ನಾವು ಇಷ್ಟಲಿಂಗ ಹಿಂಗೆ ಹಿಡ್ಕೊಂಡು ಒಂದು ಅರ್ಧ ತಾಸು ಹಿಂಗೆ ಕುಂತೇವಂದ್ರೆ ಲಿಂಗ ತೆಗೆದ್ಮೇಲೆ ನೋಡ್ರಿ ನೀವು, ಇದು ಈ ಕೈಗಿಂತ ಇದು ಅಂಗೈ ಬಿಸಿ ಆಗಿರ್ತದೆ ರೀ. ನಾವು ಪ್ರಯೋಗ ಮಾಡ್ಕೊಂಡು ನೋಡ್ಬೇಕು, ಅದಕ್ಕೆ ಬಿಸಿ ಆಗಿರ್ತದೆ ಅಂದರೆ ಏನರ್ಥ, ಇಷ್ಟಲಿಂಗ ಗರಂ ಆಗ್ಯದ ಅಂತ ಅರ್ಥ. ಅದು ಬಿಸಿ ಆಗಿದ್ದು ಇಷ್ಟಲಿಂಗದಿಂದ ಆ ಶಕ್ತಿ ಕಣಗಳು ಅದ್ರೊಳಗೆ ಜಮಾ ಆಗಿವಿದ್ವಲ್ಲ, ಅಮೃತ ಸೋನೆಯಿಂದ ಬಂದಿರತಕ್ಕಂಥ ಆ ಶಕ್ತಿಯ ಕಣಗಳು ಇಷ್ಟಲಿಂಗದಿಂದ ಏನಾಗ್ತವೆ, ಹೊರಹೊಮ್ಮುತ್ತವ. ಅವು ಕಣ್ಣಿಗೆ ಕಾಣಿಸೋದಿಲ್ಲ. ಆ ಹೊರಹೊಮ್ಮಿ ಇರ್ತಕ್ಕಂಥ ಕಿರಣಗಳನ್ನು ನಾವು ಇಷ್ಟು ದೂರ ಹಿಡಿದಾಗ ನಮ್ಮ ಕಣ್ಣು 12 ಇಂಚ್ ಇದ್ದಾಗ ಕಣಗಳು ಹೊರಗೆ ಬಂದಾಗ ಆ ಕಣ್ಣು ತೊಗೊಂಡು ಕಣ್ಣಿನಾಗ ತೊಗೋತದೆ ರೀ. ಕಣ್ಣಿನ ರೇಖೆಗಳು ಕಣ್ಣಿನೊಳಗೆ ತೊಗೋತಾವೆ. ಆ ಕಣ್ಣಿನೊಳಗೆ ತೊಗೊಂಡಿರ್ತಕ್ಕಂಥ ಶಕ್ತಿಯ ಕಿರಣಗಳನ್ನು ಕಣ್ಣು ಒಳಗಿಟ್ಕೊಂಬಲ್ಲ, ಅದು ಎಲ್ಲಿಗೆ ಕಳಿಸ್ತದ, ಮೆದುಳಿಗೆ ಕಳಿಸ್ತದೆ. ಇದು ನಾವು ಇದಕ್ಕೆ ಸಹಸ್ರಾರ ಚಕ್ರ ಅಂತೀವಲ್ಲ, ಈ ಮೆದುಳಿಗೆ ಕಳಿಸ್ತದೆ. ಹೆಂಗೆ ಕಳಿಸ್ತದೆ ಅಂದ್ರೆ ಕಣ್ಣಿನ ನರಗಳ ಮುಖಾಂತರ ಕಳಿಸ್ತದೆ ರೀ. ನರಗಳ ಮುಖಾಂತರ ಹೋಗಿ ನಮ್ಮ ತಲೆಯ ಮೆದುಳಿನಲ್ಲಿ ಇರ್ತಕ್ಕಂಥ ಆ ಹೈಪೋಥಾಲಮಸ್ ಗ್ರಂಥಿಗೆ ಈ ಶಕ್ತಿಯ ಕಣಗಳು ಹೋಗ್ತವೆ. ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅಲ್ಲಿ ಶಕ್ತಿಯ ಕಣಗಳಲ್ಲಿ ಹೋದಾಗ ಅದು ಏನು ಮಾಡ್ತದ, ಆ ಮೆದುಳಿನಲ್ಲಿರ್ತಕ್ಕಂಥ ಅದು ಪಿಟ್ಯುಟರಿ ಗ್ರಂಥಿ ಏನು ಮಾಡ್ತದಂದ್ರೆ ಆ ಶಕ್ತಿ ಕಣಗಳು ತೊಗೊಂಡು ಅದು ಒಂದು ರಸ ತಯಾರು ಮಾಡ್ತದೆ ರೀ. ಈಗ ಮಿಕ್ಸರ್ದಾಗೆಲ್ಲ ಹಣ್ಣು ಹಾಕಿದಾಗ ಜ್ಯೂಸ್ ಹೆಂಗೆ ತಯಾರಾಯ್ತದಲ್ಲ, ಹಂಗೆ ಈ ಶಕ್ತಿ ಕಣಗಳಲ್ಲಿ ಹೋದಾಗ ಮೆದುಳಿನಲ್ಲಿ ಒಂದು ರಸ ತಯಾರಾಯ್ತದ. ಅದಕ್ಕೆ ನಾವು ಮೆಲಾಟಾನ್ ರಸ ಅಂತ ಕರಿತೀವಿ ವಿಜ್ಞಾನದಲ್ಲಿ. ಅದಕ್ಕೆ ನಮ್ಮ ಶರಣರು ಏನಂದ್ರೆ ಅದಕ್ಕಂತಂದ್ರೆ ಅಮೃತ ಬಿಂದು ಅಂದರು. ಜೇನಮರಳೆಗಳು ಕರೆದಾವ, ಅಮೃತ ಬಿಂದುಗಳು ಸುರಿದಾವ ಅಂತ ಹೇಳಿದ್ರು. ಎಷ್ಟೊತ್ತು ಇಷ್ಟಲಿಂಗ ಹೆಚ್ಚಿಗೆ ನಾವು ಹಿಡಿತೇವೋ ಅಷ್ಟು ಶಕ್ತಿಯ ಕಣಗಳನ್ನು ಅದು ಎಳ್ಕೊಂಡು ನಮ್ಮ ಅಂಗೈ ಗರಂ ಆಗೋದ್ರಿಂದ ಆ ಶಕ್ತಿಯ ಕಣಗಳು ಹೊರಗೆ ಬಂದು ಆ ಕಣ್ಣಿನ ಕಿರಣಗಳ ಮುಖಾಂತರ ಕಣ್ಣಿನೊಳಗೆ ಹೋಗಿ, ಕಣ್ಣಿನಿಂದ ನರದ ಮುಖಾಂತರ ಮೆದುಳಿಗೆ ಹೋಗಿ, ಮೆದುಳಿನಲ್ಲಿ ಸಂಗ್ರಹ ಆಗಿ ಅಲ್ಲಿ ಒಂದು ರಸ ತಯಾರಾಗ್ತದೆ. ಅದೇ ಮೆಲಾಟಾನ್ ರಸ. ಅದಕ್ಕೆ ನಾವು ಅಮೃತ ಬಿಂದು ಅಂತ ಕರಿತೇವೆ. ಅಮೃತದ ಕೊಡ ನುಕ್ಕಿ ಅಂತ ಅಕ್ಕ ಮಹಾದೇವಿಕ. ಅಮೃತ ಕೊಡ ಎಲ್ಲಿ ಉಕ್ಕುತ್ತದೆ ಅಂದ್ರೆ ಇಲ್ಲಿ ಮೆದುಳಿನಲ್ಲಿ ಇರ್ತಕ್ಕಂಥ ಆ ಗ್ರಂಥಿಯಲ್ಲಿ ಉಕ್ಕುತ್ತದೆ, ಪಿಟ್ಯುಟರಿ ಗ್ಲ್ಯಾಂಡ್. ಅದಕ್ಕೆ ವಿಜ್ಞಾನದಲ್ಲಿ ಏನು ಹೇಳ್ತಾರೆ ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಈಸ್ ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ. ಅಂದ್ರೆ ನರಗಳ ಕೇಂದ್ರ. ವಿಜ್ಞಾನ ಓದೋ ಮಕ್ಕಳಿಗೆ ಭಾಳ ಚಲೋ ಗೊತ್ತಾಗ್ತದೆ ಇದು. ಅದಕ್ಕೆ ಮಕ್ಕಳಿಗೆ ದೇವರನ್ನು ಪೂಜೆ ಮಾಡೋದಕ್ಕಿಂತ ಇಷ್ಟಲಿಂಗ ಧ್ಯಾನ ಮಾಡೋದು ಕಲಿಸ್ಬೇಕಾದ್ರೆ ಈ ವಿಚಾರಗಳು ಕೊಡ್ಬೇಕು. ನೀವು ವಿಜ್ಞಾನದ ಚಾರ್ಟ್ ಹಾಕಿ ಕೊಡ್ಬೇಕು ಅವರಿಗೆ. ನೋಡ್ರಿ ಅಲ್ಲಿ ರಸ ತಯಾರಾಯಿತು ಅಂತ ಹೇಳೋದಲ್ಲ, ಅದು ಪಿಟ್ಯುಟರಿ ಗ್ಲ್ಯಾಂಡ್ ಈಸ್ ಮಾಸ್ಟರ್ ಗ್ಲ್ಯಾಂಡ್ ಇನ್ ದ ಬಾಡಿ. ನಮ್ಮ ದೇಹ ಕಂಟ್ರೋಲ್ ಮಾಡ್ತಕ್ಕಂಥ ಟಿ ವಿ ಕಂಟ್ರೋಲ್ ಮಾಡ್ತದೆ, ಹೆಂಗೆ ರಿಮೋಟ್ ಮಾಡ್ತದೆ ನೋಡ್ರಿ, ಹಂಗೆ ನಮ್ಮ ದೇಹದ ರಿಮೋಟ್ ಯಾವುದು ಅಂದ್ರೆ ಮೆದುಳದ ರೀ. ಮೆದುಳದ ಆ ಮೆದುಳಿನಾಗ ಆ ರಸ ತಯಾರಾಗ್ಯದಲ್ಲ, ಆ ರಸ ಎಲ್ಲಿಗೆ ಹೋಲತ್ತದ. ಈಗ ಮನ್ಯಾಗ ನಾವು ಹೊಸ ಮನೆ ಕಟ್ಟಿದ್ವಿ ಅಂತ ಇಟ್ಕೋರಿ, ಒಂದು ಸ್ವಿಚ್ ಬೋರ್ಡ್ ಇರ್ತದೆ ರೀ, ಕರೆಂಟಿಂದ ಹೊರಗಿರ್ತದೆ, ಮೇನ್ ಬೋರ್ಡ್ ಇರ್ತದೆ. ಅಲ್ಲಿಂದ ಎಲ್ಲ ರೂಮ್ಗಳಿಗೆ ಕನೆಕ್ಷನ್ ಹೋಗಿರ್ತದಿಲ್ಲ. ಹಂಗೆ ನಮ್ಮ ಮೆದುಳಿನಿಂದ ನಮ್ಮ ದೇಹಕ್ಕೆ ಎಲ್ಲ ನರಗಳ ಕನೆಕ್ಷನ್ ಹೋಗಿದೆ.
ಅದಕ್ಕೆ ನಮ್ಮ ಮೆದುಳಿನ ಒಳಗಡೆ ತಯಾರಾಗಿರ್ತಕ್ಕಂಥ ಆ ಮೆಲೋಟಿನ್ ರಸವನ್ನು ಏನು ಮಾಡ್ತದೆ, ಅದು ನಮ್ಮ ನರಗಳ ಕೇಂದ್ರ ಪಿಟ್ಯುಟರಿ ಗ್ಲ್ಯಾಂಡ್ ಏನು ಮಾಡ್ತದೆ, ದೇಹದ ಎಲ್ಲ ಭಾಗಗಳಿಗೆ ಕಳಿಸುವುದರಿಂದ ದೇಹದಲ್ಲಿ ಚೈತನ್ಯ ಬರ್ತದ. ಬರೀ ಊಟ ಮಾಡಿದ್ರೆ ರಕ್ತ ಆಗೇ ಶಕ್ತಿ ಬರ್ತದ ಅನ್ನತಕ್ಕದಕ್ಕಿಂತ ಇಂಥ ಒಂದು ಮೆಲಟೋನಿನ್ ರಸದಿಂದ ಶಕ್ತಿ ತಯಾರಾಗ್ತದ. ಅದು ಹೊರಗೆ ಎಲ್ಲಿ ಭೀ ತಯಾರಾಗಲ್ಲ. ಮೆಲಟೋನ್ ರಸ ಅಂತಕ್ಕಂಥದ್ದು ಯಾವ ಫ್ಯಾಕ್ಟ್ರಿ, ಯಾವ ಕಂಪನಿ, ಎಲ್ಲಿನೂ ಯಾವ ಗುಡಿ ಗುಂಡಾರದಲ್ಲಿ ಅದು ತಯಾರಾಗೋದಿಲ್ಲ. ಅದು ಕೇವಲ ಮೆದುಳಿನಲ್ಲಿ ತಯಾರಾಗ್ತದ. ಆ ರಸದಿಂದ ನಮ್ಮ ದೇಹದಲ್ಲಿ ಏನು ಬರ್ತದೆ ರೀ, ಚೈತನ್ಯ ಬರ್ತದೆ. ಚೈತನ್ಯ ಹೆಂಗೆ ಬರ್ತದ ನಮಗೆ ಗೊತ್ತಾಗಲ್ದ್ರಿ ಅಂತಂದ್ರೆ, ಈಗ ನೋಡ್ರವರೆ ಇವತ್ತೆಲ್ಲ ಭಾಳ ಕೆಲಸ ಮಾಡಿ ಮಲ್ಕೊಂಡಿದ್ದೇವೆ ಅಂತ ಇಟ್ಕೋರಿ, ಮುಂಜಾನೆ ಆದ್ಮೇಲೆ ಆಯಸ್ ಇರ್ತದೆ, ಕಡಿಮೆ ಆಗಿರ್ತದೆ. ಅಂದ್ರೆ ಕತ್ತಲಲ್ಲಿ ರಾತ್ರಿ ಹೊತ್ತಿನಲ್ಲಿ ಶಕ್ತಿಯ ಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ದೇಹವನ್ನು ಸೇರಿಕೊಂಡಿರುವುದರಿಂದ, ಇಷ್ಟಲಿಂಗ ಪೂಜೆ ಮಾಡೋರು ಮಾಡಲಾರ್ದಿರೋರು ಎಲ್ಲರಿಗೆ ಆ ಶಕ್ತಿಯ ಕಣಗಳು ಒಳಗೆ ಬಂದು ಸೇರೋದ್ರಿಂದ ನಮಗೇನಾಗ್ತದೆ ರೀ, ಬಾಡಿಯಲ್ಲಿ ಚೈತನ್ಯ ಬರ್ತದ. ಅದೇ ನೀವು ರಾತ್ರಿ ಒಂದು 3 ದಿನ ರಾತ್ರಿ ನಿದ್ದೆ ಮಾಡಲ್ದಂಗೆ ಉಳಿದು ಒಂದು ಹಗಲೊತ್ತೆ ನೀವು 3 ದಿನ ನಿದ್ದೆ ಮಾಡ್ರಿ, ಆ ಶಕ್ತಿ ಬರ್ತದೆ ಏನು ನೋಡ್ರಿ, ಬರೋದಿಲ್ಲ. ಅದು ನಿದ್ದೆ ಮಾಡಿದ್ರೂ ಸಮಾಧಾನ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಸೂರ್ಯನ ಬೆಳಕಿದ್ದಾಗ ಶಕ್ತಿಯ ಕಣಗಳು ಭಾಳ ವಿರಳವಾಗಿ ಬೀಳ್ತವೆ, ಅಲ್ಲೊಂದು ಇಲ್ಲೊಂದು ಬೀಳ್ತವೆ ಶಕ್ತಿ ಕಣಗಳು. ಆದರೆ ಕಾರ್ಗತ್ತಲಲ್ಲಿ ಶಕ್ತಿಯ ಕಣಗಳು ಹೆಚ್ಚಿಗೆ ಭೂಮಿಗೆ ಬೀಳ್ತವ. ಅದಕ್ಕಾಗಿ ರಾತ್ರಿಯೇ ಅದಕ್ಕೆ ಹೇಳಿದ್ರು, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಅಂತ ಹೇಳಿದ್ರು. ಎಲ್ರಿ ನಿದ್ದೆ ಕಟ್ಟಿ ಹೇಳಕೈತೆ ಅಂತಂದ್ರೆ, ನಾವು ಲಿಂಗ ಅಂದ್ರೆ ಇಷ್ಟಲಿಂಗ ಅಂದ್ರೆ ಹೆಂಗೆ ಮಾಡಿಬಿಟ್ಟಿದ್ದೀವ್ರಿ ಅಂದ್ರೆ ಅದಕ್ಕೆ ಮತ್ತೆ ಮಡಿ ಮುಡ್ಚಟ್ಟೆ ಮಾಡಿಬಿಟ್ಟಿದ್ದೀವ್ರಿ. ಅದಕ್ಕೆ ನಾವು ಸಂಸಾರಿಕರು, ನಾವು ಲಿಂಗ ಧ್ಯಾನ ಮಾಡಬೇಕು ಮಾಡಬಾರ್ದು, ನಾವು ಹಲ್ಲು ಉಜ್ಕೊಂಡಿಲ್ಲ, ನಾವು ಸ್ನಾನ ಮಾಡಿಲ್ಲ, ನಾವು ದೇವ್ರ ಮನೆಯಾಗ ಕೂಡಬೇಕು, ಪಡ್ಸಲೇ ಕೂಡಬೇಕು, ಇಂಥವೆಲ್ಲ ಭಾಳ ಪಂಚಾಯತಿ ಮಾಡ್ಕೊಂಡು ಅದ್ರಲ್ಲಿ ಇಷ್ಟು ಲಿಂಗಕ್ಕೆ ಅಲ್ಲೇ ಒಂದೇ ಕಡೆ ಸೀಮಿತ ಇಟ್ಟು ಮತ್ತೆ ಮುಂಜಾನೆ ಮೈ ತೊಗೊಂಡಾಗ 5 ನಿಮಿಷ ದಡ ಪೂಜೆ ಮಾಡ್ತಕ್ಕಂಥದ್ದೇ ನಾವು ತೊಗೊಂಡು ಬಂದಿದ್ದೆವು. ಅದು ಬಿಡಬೇಕ್ರಿ. ಇಷ್ಟು ಸತ್ಯವಾಗಿರ್ತಕ್ಕಂಥ ಶಕ್ತಿ ಅದರಲ್ಲಿ ಅದ ಅಂತಂದ್ರೆ ನಮಗೆ ಅದಕ್ಕೆ ಹೇಳಿದಳು ಅಕ್ಕ ಮಹಾದೇವಿ, ಎವೆಗೆ ಎವೆ ಹಳಚಿದೆ ನೋಡಿದೆ ಅಂತ ಹೇಳ್ತಾಳ. ಅದಕ್ಕೆ ಅವರಿಗೆ ಅದ್ರದ್ದು ಶಕ್ತಿ ಪ್ರಯೋಗ ಮಾಡಿಕೊಂಡ್ರು. ಅದಕ್ಕೆ ನಾವು ಕೈಕಾಲು ಮುಖ ಸ್ವಚ್ಛ ತೊಳ್ಕೊಂಡು ಹಲ್ಲು ಬ್ರಷ್ ಮಾಡಿಕೊಂಡು ರಾತ್ರಿ 2 ಗಂಟೆಯಿಂದ 4 ಗಂಟೆ ಒಳಗೆ ನಾವು ಏನಾದರೂ ಒಂದು ಅರ್ಧ ತಾಸು 10 ನಿಮಿಷ 5 ನಿಮಿಷ ಪ್ರತಿದಿನ ನಾವು ಆ ಧ್ಯಾನವನ್ನು ಮಾಡ್ತಕ್ಕಂಥದನ್ನು ಅದು ಮಡಿಯಿಂದ ಲಿಂಗಕ್ಕೆ ಹೊರಗೆ ತೆಗೆದು, ಅದು ಒಂದು ವಸ್ತು ನಮಗೆ ಶಕ್ತಿ ಕೊಡ್ತಕ್ಕಂಥ ಒಂದು ವಸ್ತು, ನಮಗೆ ಜ್ಞಾನ ಕೊಡ್ತಕ್ಕಂಥ ಒಂದು ಪ್ರಕಾಶಮಯವಾದಂಥ ಒಂದು ದಿವ್ಯ ಶಕ್ತಿಯನ್ನು ಕೊಡ್ತಕ್ಕಂಥ ವಸ್ತು ಅಂತ ತಿಳ್ಕೊಂಡು, ಅದು ದರ್ಪಣ ಅಂತ ತಿಳ್ಕೊಂಡು ಅದನ್ನು ನೋಡ್ತಕ್ಕಂಥ ಪದ್ಧತಿಯನ್ನು ನಾವು ರೂಢಿಸಿಕೊಂಡ್ರೆ ನಮಗಿಂತ ಶ್ರೀವಂತರು, ನಮಗಿಂತ ಸದೃಢ ಕಾಯದವರು ಯಾರೂ ಇಲ್ಲ. ಅದಕ್ಕಾಗಿಯೇ ಹೇಳಿದ್ರು ಪ್ರಭುದೇವರು, ಏನೆಂದರಿಯರು ಎಂತೆಂದರಿಯರು ಅಗ್ಗವಣಿ ಪತ್ರೆ ಪುಷ್ಪ ದೀಪಾರತಿಯಲ್ಲಿ ಪೂಜೆ ಮಾಡಿಸಿ ನಿವಾಳಿಸುತ್ತಿದ್ದಾರೆ. ಹಿಂಗೆ ಮದಿ ಮಕ್ಕಳು ಹೊಂಟ್ರೆ ನಿವಾಳಿ ತೆಗೆದು ಬಿಟ್ಟಾಕ್ತಾರೆ ನೋಡ್ರಿ, ಈ ಕಡೆ ಹಂಗೆ ದೀಪಕ್ಕೆ ನಿವಾಳಿ ಮಾಡ್ತಾ ಇದ್ದೀರಿ ಅಂತ ಅವರು ನಮಗೆ ಹಾಸ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಪ್ರತಿದಿನ ಒಂದು 10-15 ನಿಮಿಷವಾದರೂ ಪೂಜೆ ಆದಮೇಲೆ ನಾವು ದೃಷ್ಟಿ ನಿಲ್ಲಿಸುವುದನ್ನು ರೂಢಿಸ್ಕೊಳ್ಬೇಕು. ಅದು ರಾತ್ರಿ ಅನ್ನಪಚನಾಗಿ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಒಂದು 10-15 ನಿಮಿಷವಾದರೂ ನಾವು ಇಷ್ಟಲಿಂಗ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಪ್ರತಿದಿನ ರೂಢಿಸ್ಕೋಬೇಕು. ಅಂಥ ಒಂದು ಮಹತ್ವದ ಇಷ್ಟಲಿಂಗ ನಮ್ಮ ಕೈಗೆ ಬಂದಿದೆ, ಅಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಇಷ್ಟಲಿಂಗ ನಮಗೆ ಬಂದಿದೆ, ಅಂಥ ವಿಜ್ಞಾನಕ್ಕೆ ಸಮೀಪವಾಗಿರ್ತಕ್ಕಂಥ ಧರ್ಮದಲ್ಲಿ ನಾವು ಇದ್ದೇವೆ ಅಂತಕ್ಕಂಥ ಹೆಮ್ಮೆಯನ್ನು ಪಟ್ಟುಕೊಂಡು ಆ ರೀತಿಯ ಸಾಧನೆಯನ್ನು ನೀವು ಮಾಡೋಣ. ಅಂಥ ಶಕ್ತಿ ಸದ್ಬುದ್ಧಿ ಗುರು ಬಸವಣ್ಣನವರು ಸರ್ವಶರಣರು ನಮಗೆ ಕೊಡಲಿ ಅಂತ ಹೇಳ್ತಾ, ಅಂಥ ಚೈತನ್ಯಪೂರ್ಣವಾದಂಥ ದೇಹವನ್ನು ನಾವು ಮಾಡಿಕೊಳ್ಳೋಣ. ಅದರಲ್ಲಿಂದ ಶಕ್ತಿ ಅಷ್ಟು ಸಿಗಲ್ರಿ, ಶಕ್ತಿ ಅಷ್ಟೇ ಅಲ್ಲ ಜ್ಞಾನನೂ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ ಶರಣರು. ಯಾರಿಗೆ ಅಮೃತ ಬಿಂದುಗಳು ಸುರಿತವಲ್ಲ, ಯಾರ ತಲೆಯಲ್ಲಿ ಅಮೃತ ಬಿಂದುಗಳು ಸುರಿತವಲ್ಲ, ಅವ್ರಿಗೇನಾಗ್ತದ, ದೇಹದಲ್ಲಿ ಶಕ್ತಿಯ ಜೊತೆಗೆ ಜ್ಞಾನ ಸಿಗ್ತದೆ, ನಮಗೆ ರೋಗಗಳು ನಿವಾರಣೆ ಆಗ್ತಕ್ಕಂಥ ಶಕ್ತಿ ಇರ್ತದ. ಅದಕ್ಕಾಗಿ ನಾವು ಪೂಜೆಗಿಂತಲೂ ಹೆಚ್ಚು ಇಷ್ಟಲಿಂಗ ಯೋಗಕ್ಕೆ, ಧ್ಯಾನಕ್ಕೆ ನಾವು ಸಮಯವನ್ನು ಕೊಡಬೇಕು ಅಂತಕ್ಕಂಥದ್ದು ಶರಣರ ಒಂದು ಆಶಯವಾಗಿದೆ. ಆ ದಿಶೆಯಲ್ಲಿ ಈಗ ನಾವು ಸಂಕ್ಷಿಪ್ತವಾಗಿ ಇವತ್ತಿನ ಒಂದು ಸಾಮೂಹಿಕ ಇಷ್ಟಲಿಂಗ ಅರ್ಚನೆಯನ್ನು ನಾವು ಮಾಡೋಣ. ತಾವೆಲ್ಲರೂ ಅದಕ್ಕೆ ಸನ್ನದ್ಧರಾಗೋಣ ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಶರಣ. ನಿಮಗೆ ಕೊಟ್ಟಿರ್ತಕ್ಕಂಥ ವಿಭೂತಿ ಅದಲ್ಲ ಕೊರೆ, ಮೊದಲಿಗೆ ನಾವು ಪೂಜೆಗಿಂತ ಪೂರ್ವದಲ್ಲಿ
ಈಗಾಗಲೇ ಅಪ್ಪರು ಭಾಳ ಭಕ್ತಿಯಿಂದ ಭಾಳ ಅತ್ಯಂತ ಆನಂದವಾಗಿ ಅದರಲ್ಲಿ ಲೀನ ಆಗಂಗೆ ಪ್ರಾರ್ಥನೆ ಮಾಡಿಸಿದ್ದಾರೆ. ನಾನು ಹೆಚ್ಚೇನು ಸಮಯ ಆಗಿರುವುದರಿಂದ ಹೆಚ್ಚು ಹೇಳೋದಿಲ್ಲ. ನಾವು ತಾರಕ ಒಂದು ಲಿಂಗ ನಿರೀಕ್ಷಣೆಗೆ ನಾವು ಹೋಗುವಂಥ ದಿಶೆಯಲ್ಲಿ ಈಗ ನಾವು ಒಂದೆರಡು ವಚನಗಳನ್ನು ಹೇಳಿ, ಯಾಕಂತಂದರೆ ಇಂಥ ಒಂದು ಜ್ಞಾನ, ಇಂಥ ಒಂದು ಇಷ್ಟಲಿಂಗ ಕೊಟ್ಟಿರ್ತಕ್ಕಂಥ ಮಹಾಗುರು ಬಸವಣ್ಣನವರಿಗೆ ನಾವು ನೆನೆಸ್ಕೊಂಡು ನಮ್ಮ ಪೂಜೆಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಒಂದು ವಚನ ತಾವೆಲ್ಲರೂ ಹೇಳಬೇಕು. ಎನಗೆ ನಿಮ್ಮ ನೆನಹದಾಗಲೇ ಉದಯ, ಎನಗೆ ನಿಮ್ಮ ಮರೆಹದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನನಹವೇ ಪ್ರಾಣ ಕಾಣ, ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಗೆಯ ನೊತ್ತಯ್ಯ, ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ, ಬ ಎಂಬಲ್ಲಿ ಭವವು ಹರಿತಯ್ಯ, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನಯ್ಯ, ವ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ, ಇಂತಿ ಬಸವಾಕ್ಷರ ತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗಿದ ಭೇದವನರಿದು ಆನೋ ನೀನು ಬಸವಾ 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 ಎನ್ನುತ್ತಿರ್ದೇವಯ್ಯ ಗುಹೇಶ್ವರ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿಯೆಂಬುದ ತೊಡೆದು ಭಕ್ತಿಯೆಂದೆನಿಸಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇದೀಗ ನಾವು ವಿಭೂತಿಯನ್ನು ತೆಗೆದುಕೊಂಡು ಮಂತ್ರವನ್ನು ಹೇಳ್ತಾ ವಿಭೂತಿಯನ್ನು ಶುದ್ಧೀಕರಿಸ್ಕೊಳ್ಬೇಕು. ಅಂಗೈಯಲ್ಲಿಟ್ಟು ಅಲ್ಲಿ ಓಂ ಅಂತ ಬರೆದು ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ನಾವು ಎಲ್ಲ ನವಚಕ್ರಗಳಿಗೆ ಮತ್ತು ನಮ್ಮ ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ, ನಮ್ಮ ದೇಹದ ಎಲ್ಲ ಭಾಗಗಳಲ್ಲಿ ನಾವು ಬಸವಾ ಬಸವ ಅಂತ ವಿಭೂತಿಯನ್ನು ಹಚ್ಚಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನವಚಕ್ರಗಳಿಗೆಲ್ಲ ಹಚ್ಚಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, 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 ಓಂ ಶ್ರೀ ಗುರು ಬಸವಲಿಂಗಾಯ. ಅಪ್ಪರೇ ನೀವು ಖಾಲಿ ಕುಂತೀರಂದ್ರೆ ಮಂತ್ರ ಓದಟ್ಟು ಬರ್ರಿ, ಈ ಕಡೆ ಬರ್ರಿ ಮೈಕ್ನ. ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ, ಕಂಠಕ್ಕೆ, ಎದೆಯ ಭಾಗಕ್ಕೆ ಈ ರೀತಿಯಾಗಿ ನಾವು ಎಲ್ಲ ಕಡೆಯಲ್ಲಿ ವಿಭೂತಿಯನ್ನು ಧರಿಸ್ಕೊಳ್ಳಿ. ಒಂದು ಚೇರೆ ತಗೋರಪ್ಪರಿ, ಕೂಡ್ರಿ ಅಂದ್ರೆ ಇಲ್ಲೇ ಕೂಡ್ತ್ರಿ. ವಚನಗಳು ಹೇಳಿಸ್ರಿ ನಾವು ಮಾಡಿಸ್ತಾ ಹೋದಂಗೆ. ಮೈಕ್ ತಗೋರಿ.
ಆಮೇಲೆ ನಮಗೆ ರುದ್ರಾಕ್ಷಿ ಮಾಲೆ ಇದೆಲ್ಲ ನಮ್ಮಲ್ಲಿ, ಅದನ್ನು ಶುದ್ಧೀಕರಿಸ್ಕೊಳ್ಬೇಕು. ಇದ್ದಿಲ್ಲ ಅಂದರೆ ನಿಮ್ಮ ಲಿಂಗದ ಕಾಯಿಗಿರ್ತದಲ್ಲ ಒಂದು ರುದ್ರಾಕ್ಷಿ, ಅದಕ್ಕೆ ನೀವು ಮಂತ್ರ ಹೇಳಿ ಇದು ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಇವು ಹೇಳ್ತಾ ಹೋಗ್ರಪ್ಪರೇ, ಈ ಹಸಿರು ಕಲರ್ ಬರ್ದೇವಲ್ಲ ಇವು ಹೇಳ್ತಾ ಹೋಗ್ರಿ, ಯಾಕಂದ್ರೆ ಟೈಮ್ ಆಗ್ಯದ, ಬೇಗ ಬೇಗ ಮಾಡಿಸ್ತೀನಿ ನಾನು. ಆಮೇಲೆ ನಾವು ಕೊಟ್ಟಿರ್ತಕ್ಕಂಥ ಜಲವನ್ನು ಶುದ್ಧೀಕರಿಸ್ಕೊಳ್ಬೇಕು. ಎಲ್ಲ ನಮ್ಮ ಅಂಗುಷ್ಟಗಳಿಗೆ ವಿಭೂತಿಯನ್ನು ಧರಿಸ್ಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ನಮ್ಮ ನೀರಿನಲ್ಲಿ ಅದ್ದಿ ಅಲ್ಲಿ ನಾವು ಪಂಚಕೋನವನ್ನು ಬರೆದು ಬಸವ ಅಂತ ಬರಿಬೇಕು. ಅದರಲ್ಲಿ ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಾರಕ್ಷಿಪುದೆನ್ನ ಸಂಗನ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಹೇಳ್ರಿ, ಇಲ್ಲಿಂದ ಹಿಡಿದು ಒಂದೊಂದು ಹೇಳ್ತಾ ಹೋಗ್ರಿ. ಲಿಂಗವಾ ಪೂಜಿಸುತ್ತಾ, ಒಂದು ಸಂಕಲ್ಪ ಕೈ ಜೋಡಿಸಿ ಹೇಳಬೇಕು. ಲಿಂಗವಾ ಪೂಜಿಸುತ್ತಾ ಅಪ್ಪರೇ ಹೇಳಿಸ್ರಿ. ಜಂಗಮದ ಮುಖವ ನೋಡುತ್ತಿಪ್ಪ, ಇದೇ ವರವ ಕೊಡು ಕಂಡ ಕೂಡಲ ಸಂಗಮ ದೇವ. ಅಂದ್ರೆ ಏನು ವರ ಕೇಳಬೇಕಂದ್ರೆ ನಮಗಾಗ ವರ ಅಲ್ಲ, ಇಡೀ ಸಮಾಜಕ್ಕೆ ಒಳಿತು ಮಾಡ್ತಕ್ಕಂಥ ಮನೋಭಾವ ನನಗೆ ಕೊಡು ಅಂತ ಬೇಡ್ಕೊಂಡು ಪೂಜೆಗೆ ನಾವು ಪ್ರಾರಂಭ ಮಾಡಬೇಕು. ಈಗ ಇಷ್ಟಲಿಂಗಯ್ಯನಿಗೆ ಹೊರಗೆ ತರಬೇಕು. ಹೇಳ್ರಿ. ಬಾರಯ್ಯ ಬಾರಯ್ಯ ಭಕ್ತ ದೇಹಿಕ ದೇವನೇ, ಬಾರಯ್ಯ ಬಾರಯ್ಯ ಭಕ್ತವತ್ಸಲನೇ, ಬಾರಯ್ಯ ಬಾರಯ್ಯ ಭಕ್ತಜನ ಮನೋವಲ್ಲಭನೇ, ಬಾರಯ್ಯ ಬಾರಯ್ಯ ಅಖಂಡೇಶ್ವರ. ಈ ರೀತಿಯಾಗಿ ನಮ್ಮ ಅಂಗೈಯಲ್ಲಿ ಪಂಚಕೋನವನ್ನು ಬರೆದುಕೊಂಡು ಲಿಂಗಯ್ಯನಿಗೆ ಪೀಠವಾಗಿ ಅಲ್ಲಿ ನಾವು ಕೂರಿಸ್ಬೇಕು. ಆಮೇಲೆ ನಿಮ್ಗೆ ಕೊಟ್ಟಿದ್ದ ನೀರು ಶುದ್ಧೀಕರಣಗೊಳಿಸ್ಕೊಂಡಿದ್ರಲ್ಲ ನೀರು, ಆ ನೀರನ್ನು ತಗೊಂಡು ಈ ಬೆರಳು ಜಲಹರಿಯಾಗಿಟ್ಟು ಲಿಂಗಕ್ಕೆ ಇದು ಹಿಂಗೆ ಬೆರಳು ಮಾಡಿ ಲಿಂಗವನ್ನು ಚೆನ್ನಾಗಿ ಹಿಡ್ಕೊಂಡು ನಾವು ಮಜ್ಜನ ಕೆರೆಯಬೇಕು. ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ, ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ ಚನ್ನ ಮಲ್ಲಿಕಾರ್ಜುನ. ಈ ನೀರನ್ನು ನಮ್ಮ ಮೈ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಮಗೆ ಯಾವ ಗುಡಿ, ನಮಗೆ ಯಾವ ನದಿಗಳು, ಯಾವ ತೀರ್ಥಕ್ಷೇತ್ರಗಳು ಬೇಕಾಗಿಲ್ಲ, ನಮ್ಮ ಲಿಂಗಯ್ಯನಿಂದಲೇ ನಾವು ಎಲ್ಲ ಶುದ್ಧವಾಗ್ತೀವಿ ಅಂತಕ್ಕಂಥ ಭಾವದಿಂದ ನಮ್ಮ ಮೇಲೆ ಅರ್ಪಿಸಿಕೊಂಡು ನಾವು ಲಿಂಗಕ್ಕೆ ಚೆನ್ನಾಗಿ ಒರೆಸ್ಬೇಕು. ಯಾಕಂದ್ರೆ ಗರಂ ಇರಬೇಕಂತ ಹೇಳಿದೇವಲ್ಲ, ಲಿಂಗ ಹಸಿ ಇರಬಾರ್ದು ಎಷ್ಟು. ಅದಕ್ಕಾಗಿ ಉಲ್ಟಾ ಮಾಡಬಾರ್ದು ಲಿಂಗಕ್ಕೆ. ಚಂದ ನಮ್ಮ ಅಂಗೈ ಮತ್ತು ಲಿಂಗವನ್ನು ವಸ್ತ್ರದಿಂದ ಸೂಟ್ಕೊಂಡು ನಾವು ಮತ್ತೆ ಪಂಚಕೋನವನ್ನು ಬರೆದುಕೊಂಡು ಲಿಂಗದ ತಳಕ್ಕೆ ವಿಭೂತಿಯನ್ನು ಧರಿಸಿ, ಲಿಂಗದ ತಳ ಅಂದ್ರೆ ಗೊತ್ತಾಗ್ತದಲ್ಲ ಕೊರೆ, ಇದು ಹೆಬ್ಬರಳಿಂದ, ಯಾಕಂದ್ರೆ ಬಿಸಿ ಆಗಬೇಕಿದು, ಇದು ಆಗಬೇಕು. ಅದಕ್ಕೆ ಲಿಂಗಕ್ಕೆ ತಳಕ್ಕೆ ವಿಭೂತಿಯನ್ನು ಹಚ್ಚಿ ಆಮೇಲೆ ಪೂಜೆ ಮಾಡ್ತಕ್ಕಂಥದ್ದು. ಹಿಂಗೆ ಹಿಡಿಲಕ್ಕೆ ಹೋಗ್ಬೇಡ್ರಿ, ಸರಳವಾಗಿ ತಗ್ಗಿನಲ್ಲಿ ಕುಂತ್ರ ಈ ನರದ ಕನೆಕ್ಷನ್ ನಮ್ಮ ಮೆದುಳಿಗಿದೆ, ಸ್ಪರ್ಶ ಆಗ್ತದೆ ಚೆನ್ನಾಗಿ. ಸ್ಪರ್ಶ ತಗ್ಗಿನಲ್ಲಿ ಕೂಡಬೇಕು.
ನಾವು ವಿಭೂತಿಯನ್ನು ಹಚ್ಚಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುನ್ನ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಭಾಗದಲ್ಲಿ ಹಚ್ಚಬಾರ್ದು, ಹಿಂಭಾಗದಲ್ಲಿ ವಿಭೂತಿಯನ್ನು ಹಚ್ಚಿ ಪುಷ್ಪಪತ್ರೆ ಕೂಡ ಅಲ್ಲೇ ಏರಿಸ್ಬೇಕು ನಾವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಅಣ್ಣರಿ ಸ್ವಲ್ಪ ಹಚ್ಕೊಡ್ರಿ, ಇದು ಹಚ್ಕೊಡ್ರಿ. ಒಡಲ ದುರ್ಗುಣವನೆಲ್ಲ ಸುಡುವೊಡಿಯುವುದು ಧೂಪ ಧೂಮವ ಧೂಪ ಧೂಮ. ಎರಡು ಹಾಕ್ರಿ, ಇನ್ನೊಂದು ಜರ ಹಚ್ತೇವೆ. ಓಂ ಅಗರಬತ್ತಿ ಹಚ್ಕೊಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ. ನಿಮ್ಮೆಲ್ಲರ ಲಿಂಗಕ್ಕೆ ನಾ ಇಲ್ಲಿಂದೇ ಬೆಳಗ್ಗೆ ನಾನು ತಿಳ್ಕೊರಕ್ಕೋರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಗರಬತ್ತಿ ಹಚ್ಕೊಡ್ಬೇಕು. ಬಸ್ ಅಗರಬತ್ತಿ ಹಚ್ಚಿರೋ. ಇರ್ಲಕ್ಕು ಸರ್. ಓಂ ಶ್ರೀ ಗುರು ಬಸವಲಿಂಗಾಯ. ಎಲ್ಲರಿಗೂ ಬೆಳಕು ಹಿಂಗೆ ಒಂದ್ಸಲ ಇಲ್ಲ. ಆಮೇಲೆ ಕಲ್ ಸಕ್ರೆ ಪ್ರಸಾದ ಕೊಟ್ಟಾರಲ್ಲ ನಿಮ್ಗೆ, ಕೊಟ್ರ? ಹಾಂ, ಅದು ಇಲ್ಲಿ ನೈವೇದ್ಯ ಅರ್ಪಿಸ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ. ಆಮೇಲೆ ಜ್ಞಾನದ ಸಂಕೇತವಾಗಿ ದೀಪಾರತಿಯನ್ನು ಬೆಳಗ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ. ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ನಿಮ್ಮೆಲ್ಲರ ಲಿಂಗಯ್ಯನಿಗೆ ನಾನು ಇಲ್ಲಿಂದಲೇ ಆರತಿ ಮಾಡಿದ್ದೇನೆ ಅಂತ ಭಾವಿಸ್ಕೊಳ್ರಿ. ಆಮೇಲೆ ನಮಗೆ ಇಷ್ಟು ಸುಂದರವಾದಂಥ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಘಂಟಾನಾದದಿಂದ ಅರ್ಪಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಅದು ನಡು ಮಧ್ಯದಲ್ಲಿ ಓಡಾಡ್ಬಿಟ್ರಣ್ಣವ್ರೆ, ಸಾಕಿ ಕೂಡ್ರಿ. ಈ ಥರ ಕುರಂಗ ಮುದ್ರೆ ಮಾಡಿ ಯಾರ್ಯಾರು ಎಲ್ಲೆಲ್ಲೋ ಕಷ್ಟಪಟ್ಟು ನಿನ್ನನ್ನು ಹುಡುಕಿಕೊಂಡು ಹೋಗಿದ್ದಾರೆ ಸೃಷ್ಟಿಕರ್ತ ಪರಮಾತ್ಮನೇ, ನೀನಾದರೂ ನನಗೆ ಕೃಪೆ ತೋರಿ ನನ್ನ ಅಂಗೈಗೆ ಒಂದು ಪೂಜೆಗೊಳ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಮಾಡಿ ಈಗ ಲಿಂಗಕ್ಕೆ ನೋಡ್ತಾ ಹೇಳ್ರಿ. ಇಂದೆನ್ನ ಕರಸ್ಥಲಕ್ಕೆ ಬಂದಿಹನು ಪರಬ್ರಹ್ಮ. ಇದು ಸ್ವಲ್ಪ ಸರಿ ಮಾಡ್ರಣ್ಣವ್ರು. ಅಪ್ಪರು ಇದು ಸ್ವಲ್ಪ ಮುಂದೆ ಕೇಳ್ಕೊರಿ ಆ ಕಡೆ. ನಿಂದು ನಿಜಾನಂದ ಬಂದನಯ್ಯ. ಲಿಂಗಕ್ಕೆ ನೋಡ್ತಾ ಹೇಳಬೇಕು. ಮುಂದುವರಿವ ಮನದ ಅಜ್ಞಾನ ಹರ ಬಂದ ತಂದೆಗೆ ವಂದಿಸುವೆನು ಯೋಗಿನಾಥ ಯೋಗಿನಾಥ. ಅಪ್ಪರ ಇದು ಮೈಕ್ ಈ ಕಡೆ ತೊಗೊಂಡು ನನಗೆ ಇಲ್ಲಿ ಹಿಂಗೆ ಎತ್ತರಕ್ಕೆ ಮಾಡ್ಲಾಕ ಬರಲ್ಲ ಹೊಂಟದ. ಇದು ಕೈ ಇಲ್ಲಿ ತಗೋರಿ, ಈಚೆ ಕಡೆಯಿಂದ ಕೊಡ್ರಿ. ಏನು ತಗೊಂಡು ಸ್ಟ್ಯಾಂಡ್ ತಿರುಗಿಸ್ಕೊರಪ್ಪರೆ. ಈಗ ಹಾಡ್ರಿ ಲಿಂಗಕ್ಕೆ ನೋಡ್ತಾ ಹಾಡು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ
ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀವಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನರವಿಂಧ್ಯದೊಳಗೆನ್ನ ಹುಲುಗಿಳೆಯ ಮಾಡಿ ವಿಂಧ್ಯದೊಳಗೆನ್ನ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವಾ ಸಲಹು ಕೂಡಲ ಸಂಗಮ ದೇವಾ ಹಾಡಿದೊಡೆಯನ್ನೊಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ ಹೀಗೆ ನಾವು ಪ್ರತಿನಿತ್ಯ ಲಿಂಗಯ್ಯನನ್ನು ನಮ್ಮ ಮನಬಂದ ವಚನಗಳು ತಣಿಯುವಷ್ಟು ಹಾಡಿ ನಾವು ಲಿಂಗಾರ್ಚನೆಯನ್ನು ಮಾಡಬೇಕು. ಇವಾಗ ಸಮಯದ ಅಭಾವ ಇರುವುದರಿಂದ ನಾನು ಇಲ್ಲಿಗೆ ಮೊಟಕುಗೊಳಿಸ್ತೇನೆ. ನೀವು ಲಿಂಗಯ್ಯನಿಗೆ ಅರ್ಪಿಸಿರ್ತಕ್ಕಂಥ ಈ ಹೂಗಳನ್ನು ತೆಗೆದು ಕಣ್ಣಿಗೆ ಒತ್ತಿಕೊಂಡು ನಮ್ಮ ಮಜ್ಜಿನ ತಟ್ಟೆಯಲ್ಲಿ ಇಟ್ಟು ಬಿಡಬೇಕು. ಅವನ್ನು ಅಷ್ಟವಿಧದಲ್ಲಿ ಇಷ್ಟಲಿಂಗಾರ್ಚನೆ ಮಾಡಿದ ಮೇಲೆ ನಾವು ಅರ್ಪಿಸಿದೆವಲ್ಲ, ಪ್ರಸಾದ ಅರ್ಪಿಸಿದೆವಲ್ಲ, ಆ ಪ್ರಸಾದವನ್ನು ಒಂದು ಕಡೆಯಲ್ಲಿ ತೆಗೆದಿಟ್ಕೊಳ್ಬೇಕು. ಆಮೇಲೆ ತೆಗೆದುಕೊಳ್ಳಿಕ್ಕೆ ನಾವು ಒಂದು ಕಡೆಯಲ್ಲಿ ನಮ್ಮ ಪೇಪರ್ ಮೇಲೆ ನೀವು ತೆಗೆದಿಟ್ಟುಕೊಳ್ರಿ. ಪ್ರಸಾದ ಆಮೇಲೆ ಸ್ವೀಕಾರ ಮಾಡೋಣ. ಈಗ ನಾವು ಮಂತ್ರ ಅನುಸಂಧಾನ ಲಿಂಗಸ್ತವನವನ್ನು ಮಾಡೋಣ. ನಿಮ್ಮಲ್ಲಿ ಜಪಮಾಲೆ ಇದ್ದರೆ ಜಪಮಾಲೆ ಎಣಿಸ್ರಿ, ಇಲ್ಲಾಂದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ತಾವು ಆ ಒಂದು ಮಂತ್ರವನ್ನು ಹೇಳಬೇಕು. ಕಣ್ಣು ಪೂರ್ತಿ ತೆರೆಲಾರ್ದೇ, ಪೂರ್ತಿ ಮುಚ್ಚಲಾರ್ದೇ ನಾವು ನೇರವಾಗಿ ಕುಳಿತು ಪೆನ್ನು ಹುರಿ ನೇರವಾಗಿರುವ ಹಾಗೆ ಜಪದ ಮಾಲೆಯನ್ನು ಇಟ್ಟುಕೊಂಡು ಲಿಂಗವನ್ನು ನೋಡ್ತಾ ಮೂಗಿನ ನೇರಕ್ಕಿರಬೇಕು. ಅದು ಇಷ್ಟೇ ಡಿಫ್ರೆನ್ಸ್ ಇರಬೇಕು. ನಮ್ಮ ಕೈ ಇರ್ತದಲ್ಲ, ಇದು ನಮ್ಗೆ ಒಂದು ಚೋಟ್ ಅಂತಾರಲ್ಲ, ಇಷ್ಟು ದೂರದಲ್ಲಿ ಲಿಂಗಕ್ಕೆ ಎವೆ ಇಟ್ಟು ನಾವು ತ್ರಾಟಕ ಯೋಗವನ್ನು ಇವಾಗ ಮಂತ್ರ ಹೇಳ್ತಾ ಮಾಡಬೇಕು. ನಾನು ಮುಂದೆ ಹೇಳಿಸ್ತೀನಿ, ತಾವು ಮಂತ್ರವನ್ನು ಹಿಂದೆ ಹೇಳಬೇಕು.
ಬಸವ ಓಂ ನಮಃ ಶಿವಾಯ. ಮಂತ್ರ ಬಾಯಿಯಿಂದ ಗಂಟಲಿಂದ ಬರಬಾರ್ದು, ಮಂತ್ರ ಹೊಕ್ಕಳಿಂದ ಬರಬೇಕು, ನೇರವಾಗಿ ಕೂತ್ಕೋಬೇಕು. ಬಸವ ಓಂ ನಮಃ ಶಿವಾಯ. 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 ಹೀಗೆ ಮನಮಗ್ನವಾಗಿ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ತಾ ಮನಮಗ್ನವಾಗುವುದೇ ಪ್ರಾಣಲಿಂಗಾರ್ಚನೆ. ಆ ಮನಮಗ್ನವಾಗಿದ್ದಾಗ ಎಲ್ಲವನ್ನು ಮರೆತು ಭಾವಪರವಶರಾಗ್ತಕ್ಕಂಥದ್ದೇ ಭಾವಲಿಂಗ ಪೂಜೆ. ಈಗ ನಾವು ಎಲ್ಲ ವಿಚಾರಗಳನ್ನು ಬಿಟ್ಟು ಆ ಒಂದು ಮಹಾಮಂತ್ರವನ್ನೇ ನಮ್ಮ ಉಸಿರಿಗೆ ಅಳವಡಿಸಿಕೊಂಡು ಇಷ್ಟಲಿಂಗವನ್ನು ದೃಷ್ಟಿಸಿ ನೋಡ್ತಾ ನಾವು ಲಿಂಗವನ್ನು ಧ್ಯಾನಿಸಬೇಕು. ನಾವು ಲಿಂಗವನ್ನು ಪ್ರತಿನಿತ್ಯ ನೋಡ್ತಾ ಹೋಗುವುದರಿಂದ ನಮ್ಮ ಕಣ್ಣಿನ ಎವೆಗಳು ಒಂದಕ್ಕೊಂದು ರೆಪ್ಪೆಗಳು ಬಡಿಲಾರ್ದೇ ಅವು ದೃಷ್ಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಯೋಗಿಗಳಿಗೆ ಮಾತ್ರ ಸಾಧ್ಯ, ನಮಗೆ ಸಂಸಾರಿಕರಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಸಂಸಾರಿಕ ಮಹನೀಯರು ಎಷ್ಟೊಂದು ಇಷ್ಟಲಿಂಗ ಯೋಗ ಸಾಧನೆ ಮಾಡಿ ಸನ್ಯಾಸಿಗಳಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ವಚನವನ್ನು, ಯೋಗದ ವಚನವನ್ನು ಹಡಪದ ಲಿಂಗಮ್ಮ ತಾಯಿ, ಶಿವಯೋಗಿ ಸಿದ್ದರಾಮೇಶ್ವರರು
ಎಲ್ಲರೂ ನಮಗೆ ಕೊಡ್ತಾರೆ ಅಂತಂದರೆ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಲಿಂಗ ಯೋಗ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಅದಕ್ಕಾಗಿ ನಾವು ಮಾಡಲಿಕ್ಕೆ ಹಂಬಲಿತರಾಗಬೇಕು. ನಾವು ನೋಡ್ತಾ 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 ಲಿಂಗದಲ್ಲಿ ಮನಮಗ್ನರಾಗಬೇಕು. ಹೀಗೆ ದೃಷ್ಟಿ ನಿಲ್ಲಿಸುತ್ತಾ ಅದೇ ಕೈಯನ್ನು ನಾವು ನಾಭಿ ಪರ್ಯಂತರ ಕೆಳಗೆ ತೆಗೆದುಕೊಂಡು ಕಣ್ಣನ್ನು ಭಾಳ ಫಿಟ್ಟಾಗಿ ಮುಚ್ಚಬಾರ್ದು, ಅಷ್ಟೇ ರೆಪ್ಪಿ ಮುಚ್ಚಿದಂಗೆ ಮುಚ್ಚಿ ಎಡಗೈ ಎಲ್ಲಿ ಲಿಂಗ ಹೊಕ್ಕಳಿಗಿಂತ ಮೇಲಿರಬೇಕು. ನಮ್ಮ ಬಲಗೈ ಕೆಳ ಸಪೋರ್ಟಿಗೆ ಕೊಟ್ಟು ನಾವು ನಮ್ಮ ಮುಖ ಕೆಳಮುಖವಾಗಬಾರ್ದು, ನೇರವಾಗಿ ಕೂತ್ಕೋಬೇಕು. ನಮ್ಮ ಹುಬ್ಬಿನ ಮಧ್ಯದಲ್ಲಿ ನಮ್ಮ ದೃಷ್ಟಿ ಇರಬೇಕು. ಸಾಧ್ಯವಾದರೆ ಅಲ್ಲಿ ಈ ಬೆಳಕು ಉರಿತಾ ಇದೆಯಲ್ಲ ದೀಪ, ಆ ರೀತಿಯಲ್ಲಿ ನಮಗೆ ಬೆಳಕು ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ನಾವು ದಿನನಿತ್ಯ ಕಡ್ಡಾಯವಾಗಿ ನಾವು ನೋಡ್ತಾ ಹೋದೆವು ಅಂತಂದ್ರೆ ಅದು ಯಾರಿಗೂ ಒಬ್ಬರಿಗೆ ಸೀಮಿತವಾಗಿರತಕ್ಕಂಥದ್ದಲ್ಲ. ಆ ಶಕ್ತಿ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಅದು ಒಲಿತದೆ, ಸಾಧ್ಯವಾಗ್ತದೆ. ನಾವು ಕಣ್ಣು ಮುಚ್ಚಿ ಆ ಭ್ರೂ ಮಧ್ಯದಲ್ಲಿ ನಮ್ಮ ದೃಷ್ಟಿಯನ್ನು ನಿಲ್ಲಿಸಬೇಕು. ಹೀಗೆ ಧ್ಯಾನ ಮಾಡ್ತಾ ನಮ್ಮ ದೇಹದಲ್ಲಿರ್ತಕ್ಕಂಥ ನವಚಕ್ರಗಳು, ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಬ್ರಹ್ಮಚಕ್ರ, ನಿಷ್ಕಲ ಚಕ್ರ, ನಿಶೂನ್ಯ ಚಕ್ರ, ಈ 9 ಚಕ್ರಗಳಲ್ಲಿ ನಮಃ ಶಿವಾಯ ಓಂ ಬಸವ ಅಂತಕ್ಕಂಥ ಬೀಜಾಕ್ಷರಗಳು ನಾವು ಪ್ರತಿನಿತ್ಯ ತಾಡನ ಮಾಡುವುದರಿಂದ, ಅವುಗಳ ಉಚ್ಚಾರ ಮಾಡುವುದರಿಂದ ಈ ನಮ್ಮಲ್ಲಿ 9 ಚಕ್ರಗಳಂದರೆ 9 ನರಗಳ ಜೋಡಣೆಗಳ ಒಂದು ಗುಚ್ಛದನೆ, ಅವು ಸಡಿಲವಾಗಿ ನಮ್ಮ ದೇಹದಲ್ಲಿ ಚೈತನ್ಯ ಉಂಟಾಗ್ತದೆ ಅಂತ ಹೇಳ್ತಾರೆ ಶರಣರು. ಇವತ್ತು ನಾನು ನವಚಕ್ರಗಳ ಭೇದಿಸುವುದನ್ನು ಹೇಳೋದಿಲ್ಲ, ಯಾಕಂದರೆ ಸಮಯ ಭಾಳ ಆಗಿರುವುದರಿಂದ ನಾವೀಗ ನೇರವಾಗಿ ಧ್ಯಾನದ ಮೂಲಕ ಇವತ್ತಿನ ಇಷ್ಟಲಿಂಗ ಪೂಜೆಯನ್ನು ಮುಕ್ತಾಯಗೊಳಿಸೋಣ. ಇವತ್ತಿನ ದಿವಸ ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ತಾವು ಏನನ್ನು ಸಂಕಲ್ಪ ಇಟ್ಟುಕೊಂಡು ನೀವು ಲಿಂಗಯ್ಯನಿಗೆ ಬೇಡ್ತಿರೋ ಅದು ಈ ಒಂದು ಅನುಭವ ಮಂಟಪದಲ್ಲಿ ಸುಳ್ಳು ಆಗುವುದಿಲ್ಲ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಯಾಕಂದರೆ ಲಿಂಗಯ್ಯನಿಗೆ ನಾವು ಬೇಡಲಿಕ್ಕೆ ಪ್ರಯತ್ನಿಸಿದರೆ ಲಿಂಗಯ್ಯ ಖಂಡಿತವಾಗಿಯೂ ನಮ್ಮ ಭೌತಿಕ ಆಸೆಗಳಿರಲಿ, ಆಧ್ಯಾತ್ಮಿಕ ಆಸೆಗಳಿರಲಿ, ಅವನು ಖಂಡಿತವಾಗಿ ಈಡೇರಿಸ್ತಾನೆ. ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ನೀವು ಏನಾದರೂ ಹೊಸದೊಂದು ಪ್ರಾರಂಭ ಮಾಡಬೇಕಾದ್ರೆ ಇವತ್ತಿನ ದಿವಸ ಈ ಸಾಮೂಹಿಕ ಇಷ್ಟಲಿಂಗಾರ್ಚನೆಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ನಿಜವಾಗಿಯೂ ಸಿದ್ಧಿಸ್ತದೆ. ಅದಕ್ಕಾಗಿ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಗ್ರಾಮಕ್ಕಾಗಿ, ನಮ್ಮ ದೇಶಕ್ಕಾಗಿ, ಇಡೀ ವಿಶ್ವಕ್ಕಾಗಿ ಒಳ್ಳೆತನ ಆಗಲಿ ಅಂತ ನಾವು ಹಾರೈಸಿ ಇವತ್ತಿನ ಈ ಇಷ್ಟಲಿಂಗ ಪೂಜೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ತಾವು ಹಗೂರವಾಗಿ ಕೈಯನ್ನು ಮೇಲೆ ತರ್ತಾ ಕಣ್ಣನ್ನು ಹಗೂರವಾಗಿ ಒಂದೇ ಸಲ ಬಿಚ್ಚದೇ ಹಗೂರವಾಗಿ ಬಿಚ್ಚಿ ಮತ್ತೆ ಲಿಂಗಯ್ಯನನ್ನು ನೋಡಿ ನಾವು ಲಿಂಗೋದಕವನ್ನು ತೆಗೆದುಕೊಳ್ಬೇಕು. ಅದಕ್ಕಾಗಿ ಸೃಷ್ಟಿಕರ್ತ ಪರಮಾತ್ಮನೇ ನಮ್ಮ ಕರದರಮನೆಗೆ ಬಂದು ಬಸವಣ್ಣನವ್ರು ಹೇಳ್ತಾರೆ, ಎನ್ನ ಹೃದಯದಲ್ಲಿ ವ್ಯಾಪ್ತವಾಗಿಹ ಪರಮಚಿದ್ ಬೆಳಕ. ಹೃದಯ ಅಂದ್ರೆ ನಾವು ಅಂದ್ಕೊಂಡಿದ್ದೇವೆ ಕೆಳಗಿನ ಹೃದಯ ಅನ್ಕೋತೀವಿ ರೀ. ಹೃದಯ ತಲೆಗೊಂದದ, ಮೆದುಳು ಅಂತ ಹೇಳ್ದಲ್ಲ, ಅದು ಬಾದಾಮಿನ ಆಕಾರದಲ್ಲಿ ಎಲ್ಲೊಂದು ಅಂಗ ಅದ ಅಂತ ಹೇಳ್ದಲ್ಲ, ಅದಕ್ಕೆ ಹೃದಯ ಅಂತಾರೆ ಬಸವಣ್ಣನವರು. ಎನ್ನ ಹೃದಯದಲ್ಲಿ ವ್ಯಾಪ್ತವಾಗಿ ಪರಮ ಚಿದ್ಬೆಳಗ ತಂದು ಎನ್ನ ಭಾವದೊಳಗಿಂಬಿಟ್ಟಿರಿ. ನಮ್ಮ ಭಾವನೆಯೊಳಗೇನು ದೇವರು ನನ್ನೊಳಗೆ ಹಣ ಅಂತಕ್ಕಂಥ ಭಾವನೆ ಬಂತು. ಆ ಭಾವನೆಯಿಂದ ಮನಸ್ಸಿನಾಗ ಬಂತು, ಮನಸ್ಸಿನಿಂದ ಬಾಯಿಗೆ ಬಂತು, ಕಣ್ಣಿನಲ್ಲಿ ಬಂತು. ನಾವು ಮಂತ್ರ ಉಚ್ಚಾರ ಮಾಡಿದೆವು.
ಆ ಕಣ್ಣಿನಲ್ಲಿ ಯಾವ ಲಿಂಗ ತುಂಬಿಕೊಂಡಿದ್ದೆವು? ಇಷ್ಟಲಿಂಗ ತುಂಬಿಕೊಂಡಿದ್ದೆವು. ಹಾಗಾಗಿ ಇಷ್ಟಲಿಂಗ ಅಂದರೆ ಸಾಮಾನ್ಯ ಅಲ್ಲದು, ಮೂರೂ ಪೂಜೆಗಳು ಮಾಡ್ತಕ್ಕಂಥ ಒಂದು ಶಕ್ತಿ ಇಷ್ಟಲಿಂಗದಲ್ಲದ. ತಲೆಯಲ್ಲಿರ್ತಕ್ಕಂಥ ಶಕ್ತಿ ಜಾಗ್ರ ಆಗಬೇಕಾದ್ರೆ ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗ ನಾವು ದೃಷ್ಟಿಸಬೇಕು. ಅಂದರೆ ಒಂದಕ್ಕೊಂದು ಸಂಬಂಧವ ರೀ, ಮೂರು ಲಿಂಗಗಳು ಒಂದಕ್ಕೊಂದು ಸಂಬಂಧವ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಒಂದಕ್ಕೊಂದು ಸಂಬಂಧವನಿ. ಅದಕ್ಕಾಗಿ ನಮ್ಮ ತಲೆಯ ಒಳಗಿನ ಜ್ಞಾನ ಚುರುಕಾಗಬೇಕು, ನಾವು ಜ್ಞಾನಿಗಳಾಗಬೇಕಂದ್ರೆ ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗನ ಮೇಲೆ ನಮಗೆ ನಿಷ್ಠೆ ಇರಬೇಕು. ಇಷ್ಟಲಿಂಗವನ್ನು ದೃಷ್ಟಿಸಿ ನಾವು ನೋಡ್ತಾ 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 ಹೋದಂತೆ ತಲೆಯಲ್ಲಿರ್ತಕ್ಕಂಥ ಈ ಸಹಸ್ರಾರು ಚಕ್ರ ಜಗ್ಗನೆ ಅದು ಬೆಳಗಿ ನಮಗೆ ಜ್ಞಾನೋದಯವಾಗ್ತದೆ, ನಮಗೆ ಪುಷ್ಟಿಯನ್ನು ಕೊಡ್ತದೆ, ನಮ್ಮ ಅನಿಷ್ಟಗಳನ್ನು ಹೊಡೆದು ಓಡಿಸ್ತದೆ. ಅಂಥ ಒಂದು ಶಕ್ತಿ ಇಷ್ಟಲಿಂಗದಲ್ಲದನಿ. ಅದಕ್ಕೆ ಅಂಥ ವಚನಗಳನ್ನು ಆರಿಸ್ಕೊಂಡು, ಅದು ಕನ್ನಡದಲ್ಲ, ಸರಳವಾಗಿ ವಚನಗಳನ್ನು ಓದಿ ಆ ವಚನಗಳನ್ನು ಆರಿಸ್ಕೊಂಡು ಹೇಗೆ ಪೂಜೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಕುಟುಂಬದಲ್ಲಿ ನಾವು ಪ್ರತಿನಿತ್ಯ ಅಳವಡಿಸ್ಕೋಬೇಕ್ರಿ. ನಾವು ಹಾಸಿಗೆ ಒಗೆದಿಲ್ಲ, ಅದು ಮಾಡಿಲ್ಲ, ಶಿವರಾತ್ರಿಗೆ ಸ್ವಚ್ಛ ಮಾಡ್ತೀವಿ, ಏನಿಲ್ಲ. ನೀವು ನೇರವಾಗಿ ಒಂದು ಸ್ವಚ್ಛ ಒಂದು ಹಾಸಿಗೆಯನ್ನು ಹಾಸ್ಕೊಂಡು ನೀವು ಹಾಲ್ನಲ್ಲಿ ಕುಂತು ಮಾಡ್ಬೋದು, ರೂಮ್ನಲ್ಲಿ ಕುಂತು ಮಾಡ್ಬೋದು, ಎಲ್ಲಿ ಕುಂತು ಮಾಡ್ಬೋದು, ನೀವು ಯಾವ ಸ್ಥಿತಿಯಲ್ಲೇ ಮಾಡ್ಬೋದು. ಆದರೆ ಪ್ರತಿನಿತ್ಯ ಒಂದು 20-25 ನಿಮಿಷವಾದರೂ ಒಂದು ಊಟ ಮಾಡಿ ಮಲ್ಕೊಂಡ್ಮೇಲೆ ಒಂದು ನಿದ್ದೆ ಆದಮೇಲೆ ಫ್ರೆಶ್ ಆಗಿರ್ತೀವಲ್ಲ, ಅವಾಗ ಹಲ್ಲು ಬ್ರಷ್ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಇಷ್ಟಲಿಂಗನಿಗೆ ತೆಗೆದು ಹೊರಗೆ ಅಂಗೈಗೆ ತೆಗೆದು ನೋಡ್ತಕ್ಕಂಥ ಪದ್ಧತಿ ನಾವು ಪ್ರತಿನಿತ್ಯ ಲಿಂಗಾಯತರು ರೂಢಿಸ್ಕೋಬೇಕು ಅಂತಕ್ಕಂಥದ್ದು ಅದು ಶರಣರ ಸಂಕಲ್ಪ. ಹೀಗೆ ಹೇಳಿದ್ರು ಪ್ರಭುದೇವರು, ಏನೆಂದರೀರು ಎಂತೆಂದರೀರು, ಇದರಲ್ಲಿ ಇಷ್ಟು ಪವರ್ ಅದನಿ, ಅದಕ್ಕೆ ನೀವು ಪವರ್ ತೊಗೊಂಬದು ಮಾಡಿರಿ. ಬರೀ ಲಿಂಗದಿಂದ ಲಿಂಗಯ್ಯನಿಗೆ ಮಜ್ಜನಕ್ಕೆ ಇರೋದು, ಲಿಂಗಯ್ಯನಿಗೆ ಪುಷ್ಪ ಅರ್ಪಿಸೋದು, ಕರ್ಪೂರ ಬೆಳಗೋದು, ದೀಪ ಬೆಳಗೋದು ಅಷ್ಟೇ ಅಲ್ಲ, ಲಿಂಗದಲ್ಲಿ ಅದ್ಭುತವಾದಂಥ ಶಕ್ತಿ ತಯಾರು ಮಾಡ್ತಕ್ಕಂಥ ಒಂದು ಶಕ್ತಿ ಇದರಿ. ಮೆಲಾಟಾನ್ ಅಂತಕ್ಕಂಥ ಗುಳಿಗೆಗಳು ಬಂದವ, ಟ್ಯಾಬ್ಲೆಟ್ಗಳು ಬಂದವ, ಅದ್ರಾಗೇನು ಒಂದು ಹನಿ ಶಕ್ತಿ ಬಿ ಇರ್ತದೋ ಇಲ್ಲೋ, ಆದರೆ ನಮ್ಮ ತಲೆಯಲ್ಲಿ ದಿನ ಮೆಲಾಟೋನ್ ರಸ ತಯಾರಾಗ್ತಕ್ಕಂಥ ಶಕ್ತಿ ಅಂಥ ಒಂದು ಯೋಗ ನಮಗೆ ಕೊಟ್ಟಿದ್ದಾರೆ ಬಸವ ತಂದೆ. ಅದಕ್ಕಾಗಿ ಅಂಥ ಯೋಗವನ್ನು ನಾವು ಪ್ರತಿನಿತ್ಯ ಮಾಡೋಣ. ಆ ನವಚಕ್ರಗಳನ್ನು, ಆ ಮಂತ್ರಗಳನ್ನು ಭೇದಿಸಿ ಕೂಡ ನಾವು ಮಾಡಿದ್ರೆ ಹೆಚ್ಚಿನ ಒಂದು ಶಕ್ತಿ, ಹೆಚ್ಚಿನ ಒಂದು ಭಕ್ತಿ ಏಕಾಗ್ರತೆ ನಮ್ಮಲ್ಲಿ ಬರ್ತದ. ಆ ದಿಶೆಯಲ್ಲಿ ನಾವು ಪ್ರತಿನಿತ್ಯ ಫಸ್ಟ್ ನೋಡೋದು ಕಲಿಬೇಕು. ನಮಗೆ ಭಕ್ತಿ ಅದನೋ ಇಲ್ಲೋ, ನಮಗೆ ತಿಳಿಲತ್ತದೋ ಇಲ್ಲೋ, ನಮ್ಮ ತಲೆ ರಸ ತಯಾರಾಗ್ಲತ್ತದೋ ಬಿಡ್ಲತ್ತದೋ ಗೊತ್ತಿಲ್ಲ, ಲಿಂಗ ಹಿಡ್ಕೋಬೇಕು, ಕೂಡ್ಬೇಕು ರೀ. ಸುಮ್ಮನೆ ತಿಳಿತದೋ ತಿಳಿಯಲ್ಲೋ, ಅದು ಮನಸ್ಸು ಇಲ್ಲೇ ಕೂಡಲ್ದ್ರೆ ಎತ್ತಕ್ಕೆ ಹೋಗಲ್ದಾಕ, ಅದು ಎಷ್ಟು ದಿನ ಹೋಯ್ತದ, ಹೋಗಿ ಒಂದಿನ ಬಂದು ಮನೆಗೆ ಕೂಡ್ತದ. ಈಗ ಮಕ್ಕಳು ಸೂಟಿದಿದ್ದನ ಹೊರಗೆ ಹೋಗ್ಬೇಡ ಅಂದ್ರೆ ಭೀ ಹೋಯ್ತಾವೆ, ಏತನ ಹೋಯ್ತಾವೆ, ಹೋಗೋತನ ಹೋಯ್ತಾವೆ, ಆಮೇಲೆ ಬಂದು ಮತ್ತೆ ಮನಸ್ಸು ಇರ್ತಾವಲ್ಲ. ಹಂಗೆ ಮನಸ್ಸು ಭೀ ಕಾಡಿಸಿ ಒಂದು ದಿವಸ ಏನಾಗ್ತದೆ, ತಾನೇ ನಿಂತು ಬಿಡ್ತದ. ಅದಕ್ಕೆ ರೂಢಿ ಹಾಕ್ಬೇಕು ರೀ, ಪ್ರತಿಯೊಂದಕ್ಕೂ ರೂಢಿ ಬೇಕು. ನಮ್ಮ ಕಾಲುಗಳು ಕೂಡ್ಲಿಕ್ಕೆ ರೂಢಿ ಬೇಕು, ನಮ್ಮ ಕೈ ನೇರವಾಗಿರ್ಲಿಕ್ಕೆ ರೂಢಿ ಬೇಕು. ಅದಕ್ಕೆ ಪ್ರಾಕ್ಟೀಸ್ ಮೇ ಬಿ ಪರ್ಫೆಕ್ಟ್ ಅಂತ ಪ್ರತಿಯೊಂದು ಪರ್ಫೆಕ್ಟ್ ಆಗ್ತೇವೆ. ಹಂಗೆ ಇಷ್ಟಲಿಂಗ ಪೂಜೆನೂ ಕೂಡ ನಾವು ಪ್ರತಿನಿತ್ಯ ನಾವು ಪೂಜೆ ಮಾಡೋದು ಕಡಿಮೆ ಮಾಡಬೇಕು, ದೃಷ್ಟಿ ನಿಲ್ಲಿಸೋದು ಹೆಚ್ಚು ಮಾಡಬೇಕು. ಅದರಿಂದ ನಮ್ಮ ದೇಹಕ್ಕೆ ಭಾಳ ಶಕ್ತಿ ಸಿಗ್ತದ, ಅದರಿಂದ ಜ್ಞಾನ ಸಿಗ್ತದ. ಆ ದಿಶೆಯಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ, ಈಗ ನಾವು ಮಜ್ಜನ ತಟ್ಟೆಯಲ್ಲಿ ನಮ್ಮಲ್ಲಿ ನೀರವಲ್ಲ, ಆ ನೀರನ್ನು ಮತ್ತೊಂದು ಸಲ ಶುದ್ಧೀಕರಿಸಿಕೊಂಡು ನಮಗೆ ನಾವು ಲಿಂಗೋದಕವನ್ನು ನಾವು ತಯಾರು ಮಾಡ್ಕೋಬೇಕು. ನಾವು ಮಜ್ಜನಕ್ಕಿರೋದು ಈಗ ನಾವು ಏನು ಮಾಡಿದೆವು ನೋಡ್ರಿ ಅಕ್ಕೋರಿ, ಇಷ್ಟು ತನಕ ಮಂತ್ರ ಹೇಳಿದೆವಲ್ಲ, ನಾವು 108 ಸಲ ಮಂತ್ರ ಹೇಳಿಸಿದಾಗ ಇಲ್ಲಿ ಏನೂ ಆಗಿಲ್ಲ ಅನ್ಕೋಬೇಡ್ರಿ ನೀವು. ಆ ಶಕ್ತಿಯ ಕಣಗಳು ಇಳಿದು ಇಲ್ಲಿ ಬಂದು ಇಲ್ಲಿ ಲಿಂಗದಲ್ಲಿ ಸೇರ್ಕೊಂಡು ಹೊರಗೆ ಬಂದು ಕಣ್ಣಿನಾಗ ಸೇರ್ಕೊಂಡವ. ಮತ್ತು ಈ ಲಿಂಗದೊಳಗೆ ಇನ್ನೂ ಶಕ್ತಿ ಅದ ರೀ. ಆ ಶಕ್ತಿಯ ಕಣಗಳು ಅವು ತೊಗೊಳ್ತಕ್ಕಂಥದ್ದು ನೋಡ್ರಿ. ಬರೀ ನೀರೆಲ್ಲ ನಮಗೆ ಬರೀ ತೀರ್ತಲ್ಲ, ಈ ಶಕ್ತಿಯ ಕಣಗಳು ನಮ್ಮ ದೇಹದೊಳಗೆ ಹೋಗ್ತಾವ. ಅದಕ್ಕಾಗಿ ನಾವು ಅದಕ್ಕೆ ನೀರದು ಕೆಳಗೆ ಚೆಲ್ಲಬಾರ್ದು. ಇಲ್ಲಿ ಲಿಂಗಕ್ಕೆ ಹಾಕ್ಕೊಂಡಿರ್ತೇವಲ್ಲ, ಈಗ ನಾವು ಗುರು ಕರ್ಣೋದಕ, ಲಿಂಗ ಕರ್ಣೋದಕ, ಜಂಗಮ ಕರ್ಣೋದಕ ಅಂತ ಕರ್ಣೋದಕ ಮಾಡ್ಕೊಂಡಿರ್ತಕ್ಕಂಥ ನೀರು ಒಂದು ಹನಿನೂ ಕೂಡ ಕೆಳಗೆ ಬೀಳಬಾರ್ದು. ಒಂದು ಹನಿಗೆ ಹೋದ್ರಿ ಅದರೊಳಗೆ ಶಕ್ತಿ ಹೋಯಿತು. ಅದಕ್ಕಾಗಿ ಎಷ್ಟು ಶಕ್ತಿಯುತವಾದಂಥದ್ದು ಕೊಟ್ಟರೆ, ವಿಭೂತಿ ಅದಂದ್ರೆ ಅದರಲ್ಲಿ ಶಕ್ತಿ ಅದ, ರುದ್ರಾಕ್ಷಿ ಅದಂದ್ರೆ ಶಕ್ತಿ ಅದ, ಅದರಲ್ಲಿ ಒಂದು ಆಧ್ಯಾತ್ಮಿಕ ಅರ್ಥದ, ಇನ್ನೊಂದು ವೈಜ್ಞಾನಿಕ ಅರ್ಥದ. ಇವತ್ತು ಟ್ಯಾಬ್ಲೆಟ್ ನಾವು ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಳ್ತಕ್ಕಂಥದ್ದೇ ಮಾಡ್ತಾಯಿದ್ದೀವಿ ರೀ. ಇಲ್ಲಿ ಮೆಲಾಟೋನ್ ಅಂತಕ್ಕಂಥ ಗುಳಿಗೆಗಳು ಕಂಡು ಹಿಡ್ದಾರೆ ಬೇರೆ ದೇಶದಲ್ಲಿ ಶಕ್ತಿ ತೊಗೊಳಕ್ಕೆ. ನಮ್ಮಪ್ಪ ಮೆಲಾಟೋನ್ ರಸ ನಮ್ಗೆ ಪುಕ್ಸಟನ್ನೇ ಕೊಡ್ಲತ್ತಾರ ಬಸವಣ್ಣ. ನಾವು ಇಷ್ಟು ಸುಮ್ಮನೆ ಇನ್ನೊಂದು ವಿಷಯ ಹೇಳಕ್ಕೆ ಮರ್ತಿದ್ದೀನಿ ನಾನು ನಿಮ್ಗೆ. ಭಾಳ ಒಂದು ಸಂತೋಷದ ವಿಷಯ, ನಮ್ಮ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ರೆಡಿ ಆಗ್ಲತ್ತದಲ್ಲ, ಆ ನೂತನ ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ 300 ಜನ ಇಷ್ಟಲಿಂಗ ಪೂಜೆ ಮಾಡುವಂಥ ಒಂದು ರೂಮುಗಳ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ದೊಡ್ಡ ರೂಮ್ ಅಲ್ಲ, ಸಣ್ಣ. ಮತ್ತು ಅಲ್ಲಿ ಅದರೊಳಗೊಂದು ಮಷಿನ್ ಅಳವಡಿಸ್ತಾ ಇದ್ದಾರೆ ರೀ. ಈಗ ನಾವು ಹಾಸ್ಪಿಟಲ್ಗೆ ಹೋದರೆ BP ಶುಗರ್ದು ಹೆಂಗೆ ನಮಗೆ ತೋರಿಸ್ತದೆ ನೋಡ್ರಿ, ಇಷ್ಟು BP ಅದ, ಇಷ್ಟು ಶುಗರ್ ಅದ ಅಂತ ತೋರಿಸ್ತದಲ್ಲ. ಯಾರೋ ಒಬ್ಬರು ಅವ್ರು ಇಲ್ಲಿ ಇಷ್ಟಲಿಂಗ ದೀಕ್ಷೆ ತೊಗೊಂಡಿಲ್ಲ ಅನ್ಕೋರಿ, ಆದ್ರೂ ಭೀ ಅಲ್ಲಿ ಇಷ್ಟಲಿಂಗ ಹಿಡ್ಕೊಂಡ್ರೆ ಏನೋ ಶಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ನೋಡಮ್ಮೆ ಅಂತ ಅವ ಇಷ್ಟಲಿಂಗ ಹಿಡ್ಕೊಂಡು ಅವ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಿದನಂದ್ರೆ ಅವನಿಗೆ ಎಷ್ಟು ಪರ್ಸೆಂಟ್ ಅವನ ಬಾಡಿಗೆ ಶಕ್ತಿ ಸಿಕ್ಕ್ಯದ ಅಂತಕ್ಕಂಥದ್ದು ಅಲ್ಲಿ ಮಷಿನ್ ತೋರಿಸ್ತದೆ. ಅಂಥ ಒಂದು ರೀತಿಯಲ್ಲಿ ನಮ್ಮ ನೂತನ ಅನುಭವ ಮಂಟಪ ರೆಡಿ ಆಗ್ಲತ್ತದ. ಅವಾಗ ಗೊತ್ತಾಗ್ತದೆ ಇಷ್ಟಲಿಂಗ ಅಂತಕ್ಕಂಥದ್ದು. ನಾವು ಲಿಂಗಾಯತರು ಇಲ್ಲೇ ಕೂಡ್ತೇವೆ,
ಬೇರೆದವರ ಲಿಂಗ ಯೋಗ ಸಾಧನೆ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ. ಇಡೀ ಜಗತ್ತು ಒಂದು ದಿವಸ ಲಿಂಗದ ಕಡೆಗೆ ಬರ್ತದ. ಯಾಕೆ ಬರ್ತದ ಅಂದರೆ ಇದು ಲಿಂಗಾಯತರ ಲಾಂಛನ ಅಂತ ಬರೋದಿಲ್ಲ. ಅವರು ಲಿಂಗದಲ್ಲಿ ಇಂಥ ಶಕ್ತಿ ಇದಪ್ಪ, ಯಾವ ದವಾಖಾನಿದಾಗ ಸಿಗ್ಲಾರ್ದಂಥದ್ದು, ಯಾವ ಗುಳಿಗೆದ ಯಾವ ಟ್ಯಾಬ್ಲೆಟ್ ಒಳಗೆ ಸಿಗ್ಲಾರ್ದಂಥದ್ದು, ಯಾವ ಆಹಾರದಲ್ಲಿ ಸಿಗ್ಲಾರ್ದಂಥ ಶಕ್ತಿ ಲಿಂಗದೊಳಗದ ಅಂತಂದ್ರೆ ಇಡೀ ವಿಶ್ವ ಒಂದು ದಿವಸ ಲಿಂಗದ ಕಡೆಗೆ ಬರ್ತದ. ಅದಕ್ಕೆ ಕವಿಯ ಸಂಕಲ್ಪದಾನೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನಿನ್ನ ಹಿಂದೆ, ವಿಶ್ವವೆಲ್ಲವೂ ಇಷ್ಟಲಿಂಗದ ಜೊತೆಗೆ ಬರ್ತದ. ಆವಾಗ ಬಸವಣ್ಣನವರಿಗೆ ಯಾರೂ ಪ್ರಚಾರ ಮಾಡೋದು ಬೇಕಾಗಿಲ್ಲರಿ. ಇಷ್ಟಲಿಂಗ ಯಾರು ಕೊಟ್ರ ಅಂತಕ್ಕಂಥ ಸುದ್ದಿ ಬಂದಾಗ ಬಸವಣ್ಣ ಬೆಳಕಿಗೆ ಬರ್ತಾರ. ಅಂಥ ಕಾಲ ಅದು ಭಾಳ ದೂರಿಲ್ಲ. ನಾವು ನೀವು ನೋಡ್ತೇವೆ, ಒಂದು 4-5 ವರ್ಷದಲ್ಲಿ ನಾವು ಇಡೀ ಜಗತ್ತು ಇಷ್ಟಲಿಂಗದ ಮೊರೆ ಹೋಗ್ತಕ್ಕಂಥ ಕಾಲವನ್ನು ಕಾಣುವಂಥ ಒಂದು ಸುಯೋಗ ನಮಗೆ ಒದಗಿ ಬರ್ತಾ ಇದೆ. ಅಲ್ಲಿ ಕಂಡು ಹಿಡಿದಿರ್ತಕ್ಕಂಥ ಮಸಿನೋ ಮತ್ತದು ಎಲ್ಲೋ ಯಾರೋ ವಿಜ್ಞಾನಿ ಹಿಡಿದಿರ್ತಕ್ಕಂಥದ್ದಲ್ಲ. ಅನುಭವ ಮಂಟಪದ ಟ್ರಸ್ಟಿನೊಳಗೆ ಅಲ್ಲಿ ಸೈಂಟಿಸ್ಟ್ಗಳು ಅದನ್ನು ಕಂಡು ಹಿಡಿದು, ನಾ ಈಗ ಇಷ್ಟಲಿಂಗ, ನಾ ಈಗ ಹಿಂದೂ ಮತ ಇದ್ದೀನಿ, ನಾವೊಂದಿಷ್ಟು 1 ತಾಸು ಕುಂತ್ರೆ ನನ್ನ ಬಾಡಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತು, ಇಷ್ಟಲಿಂಗದಿಂದ ಎಷ್ಟು ಶಕ್ತಿ ಸಿಗುತ್ತು ಅಂತಕ್ಕಂಥದ್ದು ಅಲ್ಲಿ ಮಸಿನ್ ಚಿಟ್ಟಿ ಕೊಡ್ಲತ್ತದ ರೀ ಅನುಭವ ಮಂಟಪದಾಗ. ಆವಾಗ ನೋಡ್ರಿ, ಯಾರು ಎಲ್ಲ ಜಾತಿ ಭೇದ ಇಲ್ಲದಂಗೆ ಎಲ್ಲರೂ ಇಷ್ಟಲಿಂಗ ಪೂಜೆ ಮಾಡ್ತಾರೆ. ಅದಕ್ಕೆ ನಾವು ಲಿಂಗಾಯತರ ಜಾಗ್ರ ಆಗಬೇಕು. ನಾವು ಇನ್ನೂ ಹೆಚ್ಚು ಜನರಿಗೆ ತಿಳಿಸ್ತಕ್ಕಂಥವರು ನಾವು ಆಗಬೇಕು. ಅದಕ್ಕೆ ಇಷ್ಟಲಿಂಗದ ವೈಜ್ಞಾನಿಕತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಬೇಕು. ನಾವು ಅದು ಧಾರ್ಮಿಕ ಲಾಂಛನವಾಗಿ ಬಳಸದೇ ಅದರ ವೈಜ್ಞಾನಿಕ ಸತ್ಯವನ್ನು ಸ್ಕೂಲಲ್ಲಿ ಮಕ್ಕಳಿಗೆ ಗೊತ್ತೈತಂತಂದ್ರೆ ಅವರಿಗೆ ನೋಡ್ರಿ, ಏನೇನೋ ಟಾನಿಕ್ ಕೊಟ್ಟು ಅವರಿಗೆ ನೀವು ಮೈಂಡ್ ಚುರುಕಾಗಲಿ ಅಂತ ಮಾಡ್ತೀರಿ. ಇಷ್ಟಲಿಂಗ ಮೈಂಡ್ ಚುರುಕು ಮಾಡ್ತಕ್ಕಂಥದ್ದು ನಾವು ಬರೀ ಹೇಳ್ತಾನೆ ಬಂದಿದ್ದೇವೆ, ನಾವು ಮಾಡ್ತಾನೇ ಇಲ್ಲ, ನಾವು ಅದು ಪ್ರಯೋಗ ಮಾಡ್ತಾನೆ ಇಲ್ಲ. ನಮ್ಮ ಮಕ್ಕಳಿಗೆ ನೀವು ಅದಕ್ಕೆ ಧಾರ್ಮಿಕ ಲಾಂಛನ ಅಂತ ಕೊಳ್ಳಕ್ಕೆ ಹಾಕೊಂಬಂದ್ರೆ ಮೇಲೆ ಚಿಂತೆ ಇಲ್ಲ. ದಿನ ಮನೆಗೆ ಒಂದು ಅರ್ಧ ತಾಸು ಅದನ್ನು ಹಿಡ್ಕೊಂಡು ಕೂಡುವಂಥ ಪದ್ಧತಿಯನ್ನು ಕಲಿಸ್ಬೇಕಂತ ಎಲ್ಲ ತಂದೆ ತಾಯಿಗಳಲ್ಲಿ ನಾನು ಕೇಳಿಕೊಂಡು ಇವತ್ತಿನ ಲಿಂಗಾರ್ಚನೆಗೆ ನಾವು ಮಂಗಲವನ್ನು ಮಾಡೋಣ. ನೀವು ಕೊನೆಯದಾಗಿ ಹೇಳಬೇಕು. ಈಗ ನಿಮ್ಮ ಎಲ್ಲ ಈ ಪಾದೋದಕ ತಗೊಳ್ತಕ್ಕಂಥದ್ದು ಲಿಂಗೋದಕ ನಮ್ಮೆಲ್ಲ ಕರಡಿಗೆಗಳಿಗೆ ವಿಭೂತಿಯನ್ನು ಹಚ್ಕೊಂಡು ಮತ್ತೊಂದು ಸಲ ನಾವು ಇದನ್ನು ಜಲವನ್ನು ಶುದ್ಧೀಕರಣ ಮಾಡಿಕೊಂಡು ನಾವು ಹೇಳಬೇಕು, ಗುರುವಿನ ಕರುಣೆ ನನ್ನ ಲಿಂಗದಲ್ಲಿಯೇ ಇದೆ ಮತ್ತು ಜಂಗಮನ ಕರುಣೆ ಲಿಂಗದಲ್ಲಿಯೇ ಇದೆ, ಎಲ್ಲ ಶರಣರ ಕರುಣೆ ನನ್ನ ಲಿಂಗದೊಳಗೆ ಬಂದಿದೆ ಅಂತಕ್ಕಂಥ ಭಾವದಿಂದ ನಾವು ಲಿಂಗಕ್ಕೆ ನಾವು ಇದು ನೀರನ್ನು ಹಾಕಿ ಹೇಳಬೇಕು. ನಾವು ಗುರು ಕರ್ಣೋದಕ, ಲಿಂಗ ಕರ್ಣೋದಕ, ಸರ್ವ ಶರಣರ ಕರ್ಣೋದಕ, ಎಲ್ಲರ ಕರುಣೆ ನನಗೆ ಹರಿದು ಬಂದಿದೆ ಅಂತಕ್ಕಂಥ ಭಾವದಿಂದ, ಪರಮಾತ್ಮನ ಕರುಣೆ ಹರಿದು ಬಂದಿದೆ ಅಂತಕ್ಕಂಥ ಭಾವದಿಂದ ಇದನ್ನು ನೀವು ಸ್ವೀಕರಿಸಬೇಕು. ಸ್ವೀಕರಿಸಿ ಮಾಡಿದ ಮೇಲೆ ಮತ್ತು ಅದು ನೀರನ್ನು ನಾವು ಬಟ್ಟೆಯಿಂದ ಸೂಟಬಾರ್ದು ರೀ, ನಮ್ಮ ಅಂಗಕ್ಕೆ ಹಚ್ಕೊಳ್ಬೇಕು. ಅದು ಕೂದಲಿಗೆ ಹಚ್ಕೋಬಾರ್ದು, ನಮ್ಮ ಶರೀರದ ಭಾಗಕ್ಕೆ ಹಚ್ಕೋಬೇಕು. ಮತ್ತು ಇನ್ನೊಂದು, ನಮಗೆ ಎಲ್ಲಿ ಬೇನೆ ಅದ ನೋಡ್ರಿ, ಏನರ ಪೇನ್ ಇರ್ತದಲ್ಲ, ಮೊಳಕಾಲು ಬ್ಯಾನಿ, ಹೊಟ್ಟೆ ಬ್ಯಾನಿ, ಕುತ್ತಿಗೆ ಬ್ಯಾನಿ ಏನರ ಇರ್ತದಲ್ಲ, ಅಲ್ಲಿ ನಾವು ಸ್ಪರ್ಶ ಮಾಡಿಕೊಂಡು ಬಸವ ಅಂತ ನೀವು ಅದು ಕೈಯಲ್ಲಿ ಇಟ್ಕೊಂಡ್ರಂದ್ರೆ ಅಲ್ಲಿ ಆ ರೋಗ ನಿವಾರಣೆ ಮಾಡ್ತಕ್ಕಂಥ ಒಂದು ಸಂಕಲ್ಪ ಸಿದ್ಧಿ ಕೂಡ ಅದರಲ್ಲಿ ಅದ ರೀ. ಅದಕ್ಕಾಗಿ ಈ ರೀತಿಯಾಗಿ ನಾವು ಲಿಂಗವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು, ಲಿಂಗ ಯೋಗವನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಪೂಜೆಗಿಂತಲೂ ಹೆಚ್ಚು ಲಿಂಗ ಯೋಗಕ್ಕೆ, ಲಿಂಗದ ಈ ಒಂದು ತ್ರಾಟಕ ಯೋಗಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥವ್ರು ಆಗಬೇಕು. ಮತ್ತು ಆಮೇಲೆ ಲಿಂಗ ಹಸಿ ಇರಬಾರ್ದು. ಆ ಲಿಂಗಕ್ಕೆ ಏನು ಮಾಡಬೇಕು, ವಿಭೂತಿ ಹಚ್ಚಬೇಕು ರೀ. ಕೆಳಭಾಗದಲ್ಲಿ ವಿಭೂತಿಯನ್ನು ಹಚ್ಚಿ ಮತ್ತೆ ಲಿಂಗ ಬಿಸಿ ಮಾಡಿಕೊಂಡೇ ನಮ್ಮ ದೇಹದಲ್ಲಿ ನಾವು ಅದನ್ನು ಧರಿಸಬೇಕು. ಈಗ ಮತ್ತೊಂದು ಸಲ ನೀವು ವಿಭೂತಿ ಹಚ್ಚಿ ಕೊನೆಯದಾಗಿ ಶರಣ ಸಲ್ಲಿಸಬೇಕು. ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಸಾದನೂ ಅಲ್ಲದ ನಿಮ್ಮದು, ಅದು ಪ್ರಸಾದ ಸ್ವೀಕಾರ ಮಾಡಬೇಕು. ಪ್ರಸಾದ ಅಂದ್ರೆ ನೆನ್ಪುಂಟದ, ನಮಗೆ ಹೊರಗಿನ ಪ್ರಸಾದನೇ ಉಂಡು ರೂಢಿ ಬಿದ್ದದ್ರಿ. ಈಗ ಹೇಳಿದೆವಲ್ಲ, ಇಲ್ಲಿ ಶರಣರು ಹೇಳ್ತಾರೆ ಪ್ರಸನ್ನತೆಯೇ ಪ್ರಸಾದ ಅಂತಾರೆ. ನಮಗೆ ಯಾವಾಗ ಪ್ರಸನ್ನತೆ ಆಯ್ತದ? ಈಗ ಆಲ್ರೆಡಿ ವಿಜ್ಞಾನ ತಿಳ್ಕೊಂಡೇವಲ್ಲ, ಪ್ರಸನ್ನತೆ ಯಾವಾಗ ಆಯ್ತು ಅಂದ್ರೆ ನಮ್ಮ ಮೆದುಳಿನಲ್ಲಿ ಆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಅದು ಏನು ಮೆದುಳಿನಲ್ಲಿ ಅದು ಏನು ಇದು ರಸ ತಯಾರಾಗ್ಲತ್ತದಲ್ಲ, ಮೆಲಾಟನ್ ರಸ ತಯಾರಾಗ್ಲತ್ತದಲ್ಲ, ಆವಾಗ ಪ್ರಸನ್ನತೆ ಬರ್ತದ್ರಿ. ಈ ಎಲ್ಲ ಹುಗ್ಗಿ ಉಂಡ್ರ ಅನ್ನ ಉಂಡ್ರ ಪ್ರಸನ್ನತೆ ಬರಲ್ಲ. ಇದು ಸ್ಥೂಲ ದೇಹಕ್ಕೆ ಬೇಕು, ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾರಣ ಶರೀರಕ್ಕೆ ಯಾವುದು ಪ್ರಸಾದ ಅಂತಂದರೆ ಪ್ರಸನ್ನತೆಯೇ ಪ್ರಸಾದ. ಅಂದರೆ ನಾವು ಧ್ಯಾನ ಮಾಡಿದಾಗ ಏನು ಶಕ್ತಿ ಸಿಗ್ಲತ್ತದಲ್ಲ ಅದಕ್ಕೆ ಪ್ರಸನ್ನತೆ ಅಂತಾರೆ ಶರಣರು. ಪ್ರಸನ್ನತೆಯೇ ಪ್ರಸಾದ ಅಂತಾರೆ. ಕೂಳು ಪ್ರಸಾದ ಅಲ್ಲ ಅಂತಾರೆ. ನೆತ್ತಿಯ ಹೊಟ್ಟೆಯ ಕೂಳನ್ನು ಅಟ್ಟ ಉಣ್ಣದೆ ನೆತ್ತಿಯ ಕೂಳನ್ನು ಉಣ್ಬೇಕಂತ ಹೇಳ್ತಾರೆ. ನೆತ್ತಿಯ ಕೂಳು ಯಾವುದಂತನೋ ಅದೇ ನಾವು ಈಗ ಹೇಳಿದೆವಲ್ಲ, ಅಮೃತ ಬಿಂದು ಅದಲ್ಲ ಅದು. ನಮಗೆ ತಯಾರಾಗಿಲ್ಲರಿ, ಯಾರಿಗಾಯ್ತದೋ ಯಾರಿಗೆ ಬಿಡ್ತದೋ ಅಂತ ಅನ್ಕೋಬೇಡ್ರಿ. ಅವರೇ ಪ್ರತಿಯೊಬ್ಬರಿಗೆ ತಯಾರಾಗ್ತದದು. ಎಲ್ಲರ ಶರೀರ ರಚನೆ ಒಂದೇ ರೀತಿ ಇಲ್ಲದ. ನಾವು ಎಷ್ಟು ನಿಮಿಷ ಲಿಂಗ ಹಿಡಿದು ನೋಡ್ತೇವೋ ಅದ್ರ ಮೇಲೆ ಅದು ಡಿಪೆಂಡ್ ಇರ್ತದೆ. ಅದಕ್ಕೆ ಆ ದಿಶೆಯಲ್ಲಿ ನಾವೆಲ್ಲರೂ ಈಗ ಪ್ರಸನ್ನ ಪ್ರಸಾದವನ್ನು ಸ್ವೀಕರಿಸಿ ಮಾಡಿದ್ದೇವೆ. ಮತ್ತು ಇದನ್ನು ಕಲ್ಸಕ್ರಿನೂ ಕೂಡ ಇದು ಸ್ಥೂಲ ದೇಹಕ್ಕೆ ಇದನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಳ್ಬೇಕು.
ಮಾಡಿಕೊಂಡು ಮತ್ತೊಮ್ಮೆ ಕುರಂಗ ಮುದ್ರೆಯಿಂದ ಲಿಂಗಯ್ಯನಿಗೆ ಶರಣೂ ಶರಣಾರ್ಥಿ. ಈಗ ಕೊನೆಯದಾಗಿ ಮಂಗಲವನ್ನು ಹೇಳಿ ನಾವು ಲಿಂಗ ಪೂಜೆಯನ್ನು ಮುಗಿಸೋಣ. ಬಸವೇಶನೇ ಒಂದೇ ಸಲ ಹೇಳೋಣ. ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸಕಲ ಶರಣ ಸಂತನ ಕಿ ಜೈ. ಶರಣು ಶರಣಾರ್ಥಿ. ಈಗ ಲಿಂಗವನ್ನು ನಮಸ್ಕರಿಸಿ ಒಳಗಿಟ್ಕೊಂಡು ಬಿಡಬೇಕು. ಇಷ್ಟಲಿಂಗ ಭಾಳ ಚಿಕ್ಕದು ಧರಿಸ್ಕೊಂಡ್ರೆ ಯೋಗಕ್ಕೆ ಬರಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಎಷ್ಟು ಧರಿಸ್ಬೇಕಂತಂದ್ರೆ ಶರಣರು ಹೇಳ್ಯಾರ, ನಮ್ಮ ಶರೀರಕ್ಕೆ ಅನುಗುಣವಾಗಿ ಧರಿಸ್ಬೇಕಂತ. ಇದು ನಮ್ಮದು ಹೆಬ್ಬೆರಳಿನದು ಇದಲ್ಲ ಅವರೇ ಖಂಡಿಕೆದಲ್ರಿ, ಇಷ್ಟು ಸೈಜರ ಕೊನೆಗೆ ಸಣ್ಣ ಅದ ಅಂದ್ರೂ ಭೀ ಇಷ್ಟು ಪ್ರಮಾಣದಲ್ಲಾದರೂ ನಮ್ಮ ಲಿಂಗ ಇರಬೇಕು ಅಂತ ಹೇಳ್ತಾರೆ, ವಚನದಲ್ಲಿ ಬರ್ತದೆ. ಅದಕ್ಕಾಗಿ ನಾವು ಏನೆಲ್ಲ ಖರೀದಿ ಮಾಡ್ತೀವ್ರಿ, ಏನಾರ ಒಡವೆ ಬೇಕಾದ್ರೆ ನಾವು ಬಂಗಾರ ಖರೀದಿ ಮಾಡಿ ಅದಕ್ಕೆ 1 ಲಕ್ಷ ರೇಟ್ ಇದ್ರೆ ಭೀ ಖರೀದಿ ಮಾಡಿ ಹಾಕೋತೇವೆ. ಅದಕ್ಕೆ ಶಿವಯೋಗದ ಲಿಂಗ ಎಷ್ಟೇ ಕಾಸ್ಟ್ಲಿ ಇದ್ದರೂ ಕೂಡ ಶಿವಯೋಗದ ಲಿಂಗನೇ ಧರಿಸ್ಬೇಕು. ಅದರಿಂದ ನಮ್ಮ ಶರೀರಕ್ಕೆ ಲಾಭ ಅದ ಅಂತಂದ್ರೆ ಅಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಲಿಂಗವನ್ನು ನಾವು ತಂದ್ಕೊಂಡು ನಾವು ಧರಿಸ್ಕೊಂಡ್ರೆ ಅದು ಶಕ್ತಿಯ ಕಣಗಳು ಎಳ್ಕೋತದೆ. ನಾವು ಜಾತ್ರೆಗೆ ಲಿಂಗ ತೊಗೊಂಡೇವು ಅಂದ್ರೆ ಶಕ್ತಿಯ ಕಣಗಳು ಎಳ್ಕೊಂಬಲ್ಲ. ಅದು ಡಾಂಬರದಿಂದ ಮಾಡಿರ್ತಾರೆ, ಒಳಗೆ ಅದಕ್ಕೆ ಏನಾರ ಇಟ್ಟಿರ್ತಾರೆ, ಒಳಗೆ ಅದ್ರೊಳಗೆ ಹುಟ್ಲಿಂಗ ಇರಲ್ಲ. ಅದಕ್ಕಾಗಿ ಲಿಂಗವನ್ನು ಚಲೊಂದು ತೊಗೋಬೇಕು, ವಿಭೂತಿಯನ್ನು ಚಲೊಂದು ತೊಗೋಬೇಕು. ಈ ರೀತಿಯಾಗಿ ನಾವು ಯಾವುದೇ ನಮ್ಮ ಪರಿಕರಗಳನ್ನು ಅವು ವೈಜ್ಞಾನಿಕ ಸಮ್ಮತವಾಗಿರ್ತಕ್ಕಂಥವುಗಳನ್ನು ತೊಗೊಂಡು ಪೂಜೆ ಮಾಡಿದ್ರೆ ನಮ್ಮ ದೇಹಕ್ಕೆ ನಮಗದರಿಂದ ಪ್ರಯೋಜನ ಆಗ್ತದೆ ಅಂತ ಹೇಳ್ತೀನಿ. ಅದಕ್ಕಾಗಿ ಭಾಳ ಮಂದಿ ಪೂಜೆ ಮಾಡ್ಕೋತೇವೆ, ಖರೆ ಜಗಲಿ ಮೇಲೆ ಇಡ್ತೀವ್ರಿ ಅಂತಾರೆ. ಇಲ್ಲಿ ನೀವು ಯಾರೂ ಇಲ್ಲ, ಇರೋರಿಗೆ ನೀವು ಹೇಳಬೇಕು. ಯಾಕೆ ನಮ್ಮ ಜೊತೆ ಇರಬೇಕಂದ್ರೆ ಹೇಳ್ದಲ್ಲ ನಾನು, ಶಕ್ತಿ ಕಣಗಳು 24 ತಾಸು ತೊಗೊಳ್ತಾ ಇರ್ತದೆ, ನಮ್ಮ ಹೃದಯಕ್ಕೆ ಕೊಡ್ತಾ ಇರ್ತದೆ. ಅದು ಮತ್ತು ಇಲ್ಲಿ ಬೆಚ್ಚಗಿದ್ರೆ ಸೇಫ್ ಆಗಿರ್ತದೆ. ನೀವು ಜಗಲಿ ಮೇಲೆ ಇಟ್ಟರೆ ಲಿಂಗ ತಣ್ಣಗೈತದೆ, ಅದರೊಳಗೆ ಹೀಟ್ ಇರಲ್ಲ, ಅದು ಉಷ್ಣ ಇರಲ್ಲ. ಅದಕ್ಕಾಗಿ ದೇಹದ ಮೇಲೇ ಇರಬೇಕು ಲಿಂಗ. ಮತ್ತು ಲಿಂಗ ಚಿಕ್ಕದು ಇರಬಾರ್ದು. ಭಾಳ ಮಂದಿ ಸಾಧನೆಗಂತೂ ಇಷ್ಟು ದೊಡ್ಡದು ತೊಗೋತಾರೆ, ಹಂಗೂ ಇಲ್ಲ. ಅದು ಸಣ್ಣ ಪ್ರಮಾಣದಲ್ಲೇ ಇರಬೇಕು. ನಮ್ಮ ಇದು ಅಂಗುಷ್ಟು ಇರ್ತದಲ್ಲ, ಇದರ ಎತ್ತರಕ್ಕೆ ಇರಬೇಕಂತ ಹೇಳ್ತಾರೆ. ಮತ್ತು ನೋಡಿರಿ, ಭಾಳ ಮಂದಿ ನನಗೆ ಮೊನ್ನೆ ಒಬ್ಬರು ಕರೆದ್ರು, ನೀವೇನೇನು ಮಾಡೋದು ಪ್ರಸಾದ ಕೊಡ್ರೆ ನಾ ಮಾತಾಡ್ತಾ ಇರ್ತೀನಿ. ಮೊನ್ನೆ ಒಬ್ರು ಕೇಳಿದ್ರು, ಬಾರ ಜ್ಯೋತಿರ್ಲಿಂಗ ದರ್ಶನ ನಡೆದಿದ್ದೇವ್ರಿ, ಯಾಕೋರೆ ಬರ್ರಿ ಅಂದರು. ಪಾಪ ಅವರು ಪ್ರೀತಿ ನಮಗೆ ಏನೋ ಆಧ್ಯಾತ್ಮಿಕ ಹರ ಇವ್ರಿಗೆ ಕರ್ಕೊಂಡೊಯ್ದ್ರು ಪುಣ್ಯ ಬರ್ತದೆ ಅಂಥೇಳಿ ನಮಗೆ ಫೀಸ್ ಕೇಳಿಲ್ಲ ಅವರು. ನಾವು ಕರ್ಕೊಂಡೊಯ್ದು ನಿಮಗೆ ಕರ್ಕೊಂಬರ್ತೇವೆ, ನಿಮ್ಗೆ ಒಯ್ಬೇಕಂತ ಆಸೆ ಅದ ಬರ್ರಿ ಅಂತಂದ್ರು. ನಮ್ಮ ಒಳಗೆ 9 ಲಿಂಗಗಳವರಿ, ಮತ್ತು ಯಾವ ಲಿಂಗಕ್ಕೆ ಹೋಗರಿ ನಾವು. ಅದಕ್ಕೆ ನಮ್ಮ ಶರಣರು ಹೊರಗೆ ಎಲ್ಲಿ ಏನಿಲ್ಲ ಅಂತ ಹೇಳ್ಯಾರ. ನಮ್ಮ ಶರಣರು ಅಷ್ಟೇ ಅಲ್ಲ, ಅದು ಇರೋದೇ ಪ್ರಕೃತಿ ನಿಯಮನೇ ಹಂಗ್ಯದ. ಈಗ ಮೆದುಳು ಯಾರ್ಯಾರಿಗೆ ಹೊರಗದ ಹೇಳ್ರಿ, ಲಿಂಗಾಯತರಿದ್ದವ್ರಿಗೆ ಭೀ ಅದಾನೆ, ಕುರುಬರಿಗೆ ಅದ, ಕಬ್ಬಲಿಗರಿ ಎಲ್ಲರಿಗೆ ಮೆದುಳು ಒಳಗೆ ಅದಲ್ಲ. ಮತ್ತು ಮೆದುಳು ಒಳಗೆ ಅದಂದ್ಮೇಲೆ ಅರಿವು ಒಳಗೆ ಅದ, ಹೊರಗೆಲ್ಲ ಹುಡುಕೋದು ನಾವು. ಅರಿವೇ ಗುರು, ಅರಿವೇ ದೇವರು. ದೇವ್ರಂದ್ರೆ ಬೆಳಕು, ಶಕ್ತಿನೇ ಒಳಗದಂದ್ಮೇಲೆ ಮತ್ತು ಶಕ್ತಿ ಹೊರಗೆಲ್ಲ ಹುಡುಕ್ಲಕ್ಕೆ ಹೋಗೋರಿ ನಾವು. ಅದಕ್ಕೆ ನಂಬಲ್ಲಿ ಲಿಂಗಗಳೆಲ್ಲ ಒಳಗೆ ಅವರಿ, ನಮಗೆ ಹೊರಗೆ ಬರೋದಿಲ್ಲ ಅಂತ ಹೇಳಿದೆ ನಾನು. ಹಾಗಾಗಿ ಭಾಳ ನಮ್ಮನೆ ದಿಶಾಭೂಲ್ ಮಾಡೋರು ಬರ್ತಾರೆ ರೀ ನಮಗೆ. ಅದು ಭೀ ಲಿಂಗನೇ ಅದ, ಇದು ಭೀ ಲಿಂಗನೇ ಅದ, ಅದು ಪಾನ್ವಟ್ ಲಿಂಗ ಭೀ ಕಲ್ಲೇ ಅದ, ನಿಮ್ಮದು ಭೀ ಕಲ್ಲೇ ಅದ ಅಂದ್ರೆ ಇದು ಕಲ್ಲಲ್ಲ, ಇದು ಅರಿವಿನ ಸ್ವರೂಪ. ನಮಗೆ ಅರಿವು ತೋರಿಸ್ಲತ್ತದ, ನಮ್ಮ ಮನಸ್ಸು ಏಕಾಗ್ರ ಮಾಡ್ತಾ ಇದೆ, ನಮ್ಮ ಮೆದುಳು ಚುರುಕಾಗ್ತಾ ಇದೆ, ನಮ್ಮ ಮೆದುಳಿನಲ್ಲಿ ಇಲ್ಲಿ ಜಗ್ಗನೆ ಬೆಳಕು ಬರ್ತಾ ಇದೆ, ಅಮೃತ ಸೋನೆ ಸುರಿತಾ ಇದೆ. ಆ ಕಲ್ಲಿಗೂ ಈ ಕಲ್ಲಿಗೂ ಭಾಳ ವ್ಯತ್ಯಾಸ ಅದ. ಅದಕ್ಕಾಗಿ ಇದು ನಮ್ಮ ಲಿಂಗ ಹಿಂಗೆ ತಯಾರಾಗ್ಯದ್ರಿ ಅಂತ, ಅದು ಹೆಂಗೆ ತಯಾರಾಯ್ತದ ಅಂಬೋದು ನೀವು ಹೇಳ್ಬೇಕ್ರಿ ಅವರೇ. ನೀವು ಕಲಿಬೇಕು ಪೈಲೆ ವಚನಗಳು, ಅದೇನು ಭಾಳ ಬಿರಿಯಲ್ಲ. ಆ ವಚನಗಳು ಕಲ್ಕೊಂಡು ನಮ್ಮ ಲಿಂಗ ಹಿಂಗೆ ತಯಾರಾಗ್ಯದ, ನಿಮ್ಮ ಪಾನ್ವಟ್ ಲಿಂಗ ಹೆಂಗೆ ತಯಾರಾಗ್ಯದ ಅಂತ ಕೇಳುವಂಥ, ಪ್ರಶ್ನಿಸುವಂಥ ಶರಣರು ನಾವು ಆಗಬೇಕು. ನಮ್ಮದು ಅವ್ರಿಗೆ ತಿಳಿಸುವಂಥ ಜ್ಞಾನ ನಾವು ತಂದ್ಕೊಳ್ಬೇಕು. ಮತ್ತು ಭಾಳ ಮಂದಿ ಹೇಳ್ತಿರ್ತಾರೆ, ಏನು ಹೇಳ್ತಿರ್ತಾರಂದ್ರೆ ನೋಡಿರಿ, ಎಲ್ಲಿಗಾರ ನಡೆದಾಗ ಅಕ್ಕೋರಿ ಒಬ್ಬರೇ ಹೊಂಟ್ರಿ, ಕತ್ತಲಾಗ್ಯದ 9 ಆಗ್ಯದ ಅಂದ್ರೆ ಇಲ್ಲರಿ ನಮ್ಮ ಮನೆಯವ್ರ ಇಲ್ಲೇ ಮುಂದೆ ಹೋದ್ರು ಅಂತಾರೆ. ಅಂದ್ರೇನು ಅಷ್ಟು ಧೈರ್ಯ ಇರ್ತದೆ ರೀ.
ಗಂಡ ಅಂದರೆ ಅಷ್ಟು ಧೈರ್ಯ ಇರ್ತದೆ ನೋಡ್ರಿ. ನಮ್ಮ ಗಂಡ ಶರಣಸತಿ ಲಿಂಗಪತಿ, ನಮ್ಮೆಲ್ಲರಿಗೆ ಲಿಂಗಯ್ಯನೇ ಪತಿ. ನಾವು ಗಂಡು ಮಕ್ಕಳು ಇರಲಿ ಹೆಣ್ಮಕ್ಳು ಇರಲಿ, ನಮ್ಮ ಪತಿ ನಮ್ಮ ಜೊತೆನೇ ಹನ ಅಂದ್ರೆ ನಮ್ಗೆ ಎಷ್ಟು ಧೈರ್ಯ ಇರಬಾರ್ದ್ರಿ. ನಮ್ಗೆ ಯಾವ ಅನಿಷ್ಟಗಳು ಬರಲ್ಲ, ಯಾವ ದುಷ್ಟ ಶಕ್ತಿಗಳು ಬರಲ್ಲ, ನಮಗೇನು ಭಾನಮತಿ ಆಗಲ್ಲ, ಮಾಟ ಮಂತ್ರ ಆಗಲ್ಲ, ಏನೂ ಆಗಲ್ಲ. ನೋಡ್ರಿ ನಮ್ಮ ಗಂಡ ಮುಂದೆ ನಾವು ಹಿಂದೆ ರೀ, ತಿಳಿಲತ್ತದ ಅವ್ರ ಅರ್ಥ ಅಲ್ಲತ್ತದ. ನಮ್ಮ ಪತಿ ಮುಂದೆ ಇದ್ದಾನೆ, ನಾವು ಹಿಂದೆ ಇದ್ದೇವೆ, ನಮ್ಗೆ ರಕ್ಷಣೆ ಮಾಡ್ಕೊಂಡು ಹೋಗ್ತಾನೆ. ಅಷ್ಟು ಹೆಮ್ಮೆ ಪಡುವಂಥ ಒಂದು ಧರ್ಮ, ಒಂದು ಸಂಸ್ಕೃತಿ ನಮ್ಮ ಸಂಸ್ಕೃತಿ. ನಾವಷ್ಟೇ ಮಾಡೋದಲ್ಲ, ಈ ಎಲ್ಲ ವಿಚಾರಗಳನ್ನು ನಾವು ಎಲ್ಲರಿಗೆ ತಿಳಿಸುವಂಥ ವಚನಗಳು ನಾವು ಓದಬೇಕ್ರಿ, ನಮ್ಮ ಮಕ್ಕಳಿಗೆ ಹೇಳಬೇಕು, ನಾವು ತಿಳ್ಕೊಳ್ಬೇಕು. ವೈಜ್ಞಾನಿಕ ಅರ್ಥವನ್ನು ತಿಳಿಸಿದ್ರೆ ಇದಕ್ಕೆ ಭಾಳ ಜನ ಇದ್ರೊಳಗೆ ಬರ್ತಾರ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ. ಹೀಗೆ ಎದ್ದು ನಿಂತು ನಾವು ಮಂಗಲಗೀತೆಯನ್ನು ಹಾಡಿ ಪ್ರಸಾದವನ್ನು ತೆಗೆದುಕೊಳ್ಳೋಣ. ಹಾಕೋರಿ, ನಿಮಗಲ್ಲಿ ಕೊಟ್ಟಿದ್ದು ನೀರದಲ್ಲ, ನೀರು ಕುಡೀರಿ ಸ್ವಲ್ಪ ಎಲ್ಲರೂ. ಜಯ ಗುರು ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ